ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಇರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತು ಅಂತಾರೆ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಶನ್ ಇದೀಗ ರಿಲೀಸ್ ಆಗಿರುತ್ತೆ. ಸೊ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಶನಲ್ಲಿ 750 ವೇಕೆನ್ಸೀಸ್ ಇರುವಂಥದ್ದು. 750 ವೇಕೆನ್ಸಿಯಲ್ಲಿ ನಾನು ಹೈದರಾಬಾದ್ ಕರ್ನಾಟಕಕ್ಕೆ 590, ಹೈದರಾಬಾದ್ ಕರ್ನಾಟಕಕ್ಕೆ 190, 560, 190 ವೇಕೆನ್ಸೀಸ್ ಡಿಸ್ಟ್ರಿಬ್ಯೂಷನ್ ಆಗಿರೋದನ್ನು ನೀವು ನೋಟಿಫಿಕೇಶನಲ್ಲಿ ನೋಡ್ಬೋದು. ಸೊ ನೋಟಿಫಿಕೇಶನು ಹಳೆ ಟೈಮಲ್ಲಿ ಅಂದರೆ ಪ್ರೀವಿಯಸ್ ಆಗಿ ಬಂದಿರೋಂಥ ನೋಟಿಫಿಕೇಶನ್ಗೆ ಹಾಗೂ ಈಗ ಬಂದಿರೋಂಥ ನೋಟಿಫಿಕೇಶನ್ಗೆ ಭಾಳಷ್ಟು ಡಿಫ್ರೆನ್ಸ್ ಇದೆ ಸಿಲೆಬಸ್ ಸಂಬಂಧಪಟ್ಟಂತೆ. ಸೊ ಸಿಲೆಬಸ್ ಓದ್ಸಲ ಆದರೆ ನಮಗೆ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಜಿಯೋಗ್ರಫಿ ಇತ್ತು. ಬಟ್ ಈ ಬಾರಿ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಜಿಯೋಗ್ರಫಿ ಆ್ಯಂಡ್ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಅಥವಾ ಸರ್ವೇಯಿಂಗ್ ಅಂತ ಹೇಳಿ ಹಾಗೂ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಈ ಎರಡು ಟಾಪಿಕ್ಸ್ನ ಹೊಸದಾಗಿ ಸಿಲೆಬಸ್ಗೆ ಆ್ಯಡಪ್ ಮಾಡಿರ್ತಾರೆ. ಪ್ರೀವಿಯಸ್ ಆಗಿರುವಂಥ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಜಿಯೋಗ್ರಫಿ ಸೇಮ್ ಇದೆ. ಬಟ್ ಸರ್ವೇಯಿಂಗ್ ಆ್ಯಂಡ್ ಕಂಪ್ಯೂಟರ್ ಅಪ್ಲಿಕೇಶನ್ಸು ಹೊಸದಾಗಿ ಆ್ಯಡ್ ಆಗಿರುವಂಥ ಸಿಲೆಬಸ್ ಇದು. ಇದಕ್ಕೆ ನಿಮಗೆ ಪರ್ಸೆಂಟೇಜ್ ನೋಡ್ಕೊಳ್ಳೋದಾದರೆ ಮಾರ್ಕ್ಸ್ನಲ್ಲಿ 40% ವೇಟೇಜ್ ಇದೆ. 100 ಮಾರ್ಕ್ಸಲ್ಲಿ 40 ಮಾರ್ಕ್ಸ್ ಈ ಎರಡು ಸಬ್ಜೆಕ್ಟಿಂದ ಬರುವಂಥದ್ದು. ಹಾಗಾಗಿ ಎರಡು ಸಬ್ಜೆಕ್ಟ್ಸು ಎಕ್ಸಾಮ್ ಪಾಯಿಂಟ್ ಆಫ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾನು ನನ್ನ ಒಂದು ಚಾನಲಲ್ಲಿ ಈ ಒಂದು ಮಾಡರ್ನ್ ಸರ್ವೇಯಿಂಗ್ ಮೆಥಡ್ಸ್ ಅಥವಾ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಸಂಬಂಧಪಟ್ಟಂಥ ಕೆಲವೊಂದು ವೀಡಿಯೋಸ್ನ ಅಥವಾ ಆ ಸಿಲೆಬಸ್ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ವೀಡಿಯೋಸ್ನ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಬರ್ತೀನಿ. ಅದೇ ರೀತಿಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಲ್ಯಾಂಡ್ ಸರ್ವೆ ಸಂಬಂಧಪಟ್ಟಂಥ ಕೋರ್ಸ್ನು ನಮ್ಮ ಹತ್ತಿದ್ರೆ. ಸೊ ಯಾರೆಲ್ಲ ಕೋರ್ಸ್ನ ಪರ್ಚೇಸ್ ಮಾಡಬೇಕು, ಕೋರ್ಸ್ನ ಡೀಟೇಲ್ಸ್ನ ಪಡಿಬೇಕಂತಿದ್ರೆ ಮೊದಲ 30ನೇ ವೀಡಿಯೋ ವಾಚ್ ಮಾಡಿ. ಆ ವಿಡಿಯೋದಲ್ಲಿ ನಾನು ನಿಮಗೆ ಫಸ್ಟ್ ಸ್ಲೈಡಲ್ಲಿ ನಿಮಗೆ ನಂಬರ್ನ ಮೆನ್ಷನ್ ಮಾಡ್ತೀನಿ, ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಈಗ ಈ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗಲ್ಲಿ ಏನೆಲ್ಲ ಸಿಲೆಬಸ್ ಇದೆ ಅಂತ ನೋಡೋಣ. ಅದರಲ್ಲಿ ಈ ವಿಡಿಯೋದಲ್ಲಿ ನಾವು ಏನೆಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ ಅನ್ನೋದ್ರ ಬಗ್ಗೆಯೂ ನಾನು ನಿಮ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗು. ಮೊದಲ ಸ್ಲೈಡಲ್ಲಿ ಫೋಟೋಗ್ರಾಮೆಟ್ರಿ ಆ್ಯಂಡ್ ಏರಿಯಲ್ ಸರ್ವೇಯಿಂಗ್, ಎರಡು ಟಾಪಿಕ್ಸು ನಮಗೆ ಮೊದಲ ಸಬ್ಜೆಕ್ಟ್, ಈ ಸಬ್ಜೆಕ್ಟಿನ ಮೊದಲ ಚಾಪ್ಟರ್ ಆಗಿರುತ್ತೆ. ಫೋಟೋಗ್ರಾಮೆಟ್ರಿ ಆ್ಯಂಡ್ ಏರಿಯಲ್ ಸರ್ವೇಯಿಂಗ್. ಇದರಲ್ಲಿ ಸಬ್ ಟಾಪಿಕ್ಸ್ ಭಾಳಷ್ಟಿದ್ದಾವೆ. ಎಲ್ಲ ಟಾಪಿಕ್ನು ನಾನು ನಿಮಗೆ ಕವರಪ್ ಮಾಡಿಕೊಡ್ತಾ ಹೋಗ್ತೀನಿ. ಮೊದಲು ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಟಾಪಿಕ್ಸ್ನ ತೊಗೊಂಡಿರ್ತೀನಿ. ಫಾರ್ ಎಕ್ಸಾಂಪಲ್ ಏನೇನಲ್ಲ ಅಂತಂದರೆ ಒಂದು ಸಲ ಸಿಲೆಬಸ್ ನೋಡೋಣ. ಸೊ ಸಿಲೆಬಸಲ್ಲಿ ನೋಡಿ, ಇದು ಫಸ್ಟ್ ಚಾಪ್ಟರ್ ಆಫ್ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗು. ಆ ಮೊದಲ ಚಾಪ್ಟ್ರಲ್ಲಿ ಇಷ್ಟೆಲ್ಲ ಸಬ್ ಟಾಪಿಕ್ಸ್ ಇದ್ದಾವೆ. ಮೈನ್ ಟಾಪಿಕ್ ಅಂತ ನೋಡ್ಕೊಳ್ಳೋದಾದರೆ ಫೋಟೋಗ್ರಾಮೆಟ್ರಿ ಆ್ಯಂಡ್ ಏರಿಯಲ್ ಸರ್ವೇಯಿಂಗ್ ಅಂತ ಆಗಿರುತ್ತೆ. ಅದರಲ್ಲಿ ಈ ಒಂದು ಫೋಟೋಗ್ರಾಮೆಟ್ರಿ ಆ್ಯಂಡ್ ಏರಿಯಲ್ ಸರ್ವೇಯಿಂಗಿನ ಇಂಟ್ರೊಡಕ್ಷನ್, ಡೆಫಿನೇಷನ್ ಆಫ್ ಫೋಟೋಗ್ರಾಮೆಟ್ರಿ ಆ್ಯಂಡ್ ಏರಿಯಲ್ ಸರ್ವೇಯಿಂಗ್, ಬೇಸಿಕ್ ಪ್ರಿನ್ಸಿಪಲ್ಸ್ ಏನಿದೆ, ಎರಡು ಮೆಥಡ್ಸಲ್ಲಿ ಬೇಸಿಕ್ ಪ್ರಿನ್ಸಿಪಲ್ ಏನು ಇನ್ವಾಲ್ವ್ ಆಗಿದೆ. ಅದಾಗಿ ನಂತರ ಇವೆರಡರಲ್ಲಿ ಫೋಟೋಗ್ರಾಮೆಟ್ರಿದು ಮೆಥಡ್ಸ್ ಇಲ್ಲ, ಬಟ್ ಏರಿಯಲ್ ಸರ್ವೇಯಿಂಗಲ್ಲಿ ವೇರಿಯಸ್ ಮೆಥಡ್ಸ್ ಇದೆ. ಅದನ್ನು ನಾನು ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಮೆಥಡ್ಸ್ ಆಫ್ ಏರಿಯಲ್ ಸರ್ವೇಯಿಂಗ್ ಅಂತ ಹೇಳ್ಬೋದು. ಅದಾಗಿ ನಂತರ ಈ ಎರಡಕ್ಕೆ ಸಂಬಂಧಪಟ್ಟಂಥ ಕೆಲವು ಟರ್ಮ್ಸ್ ಬರುತ್ತೆ. ಏರಿಯಲ್ ಸರ್ವೇಯಿಂಗ್ ಆಗಿರ್ಬೋದು, ಫೋಟೋಮೆಟ್ರಿಯಲ್ಲಿ ಆಗಿರ್ಬೋದು, ಫೋಟೋಗ್ರಾಮೆಟ್ರಿಯಲ್ಲಿ ಆಗಿರ್ಬೋದು. ಸ್ಕೇಲ್ ಆ್ಯಂಡ್ ಹೈಟ್ ಅಂತೇಳಿ. ಸೊ ಸ್ಕೇಲಿನ ಹೈಟಿನ ಇಂಪಾರ್ಟೆನ್ಸ್ ಏನಂತ ನೋಡೋಣ. ಅದಾಗಿ ನಂತರ ಕೊನೆಯದಾಗಿ ಅಪ್ಲಿಕೇಶನ್ಸ್ ಏನೆಲ್ಲ ಇದ್ದಾವೆ ಏರಿಯಲ್ ಸರ್ವೇಯಿಂಗ್ ಸಂಬಂಧಪಟ್ಟಂಥದ್ದು ಹಾಗೂ ಫೋಟೋಗ್ರಾಮೆಟ್ರಿಗೆ ಸಂಬಂಧಪಟ್ಟಂಥದ್ದು ಅಂತ ನೋಡೋಣ. ಸೊ ಇಷ್ಟನ್ನ ಇಲ್ಲಿವರೆಗೂ ನಾವು ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡ್ತಾ ಇರ್ತೀವಿ. ಇನ್ನು ಉಳಿಕಿರೋದು ಸ್ಯಾಟಿಲೈಟ್, ಇಮೇಜಿನರಿ, ಇವೆರಡರ ಈ ಟಾಪಿಕ್ಗೆ ಸಂಬಂಧಪಟ್ಟಂಥ ಟೈಪ್ಸ್ ಆಫ್ ಸ್ಯಾಟಿಲೈಟ್ಸ್ ಯಾವಿದ್ದಾವೆ, ಇಮೇಜ್ ಯಾವ ಥರ ಅಕ್ವಿಸಿಷನ್ ಮಾಡ್ತೀವಿ, ಅದಾಗಿ ನಂತರ ಅದರ ರೆಸಲ್ಯೂಷನ್ ಸಂಬಂಧಪಟ್ಟಂತೆ ಬಂದಿರೋಂಥ ಇಮೇಜನ್ನ ಯಾವ ಥರ ಪ್ರಾಸೆಸ್ ಮಾಡ್ತೀವಿ, ಈ ಎಲ್ಲ ಡೀಟೇಲ್ಸ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಈಗ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದಂತೆ ಫೋಟೋಗ್ರಾಮೆಟ್ರಿ ಆ್ಯಂಡ್ ಏರಿಯಲ್ ಸರ್ವೇಯಿಂಗ್ ಸಂಬಂಧಪಟ್ಟಂಥ ವಿಚಾರ ನಾನು ಇದರಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದೀನಿ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಫೋಟೋಗ್ರಾಮೆಟ್ರಿ ಏನಕ್ಕೆ ಬೇಕು, ಫೋಟೋಗ್ರಾಮೆಟ್ರಿ ಅಂದರೆ ಏನು ಅಂತ ಕೊನೆಯಲ್ಲಿ ನೋಡೋಣ. ಏನಕ್ಕೆ ಫೋಟೋಗ್ರಾಮೆಟ್ರಿ ಬೇಕು ಅನ್ನೋದನ್ನು ಮೊದಲನೇದಾಗಿ ನೋಡೋಣ. ನಾನು ನಿಮಗೆ ಫೋಟೋ ಅಂದ್ರೇನು, ಗ್ರಾಮ್ ಅಂದ್ರೇನು, ಮೆಟ್ರಿ ಅಂದ್ರೇನು ತಿಳಿಸೋಗಲ್ಲ. ಫೋಟೋ ಅಂದರೆ ಲೈಟ್, ಇದು ಫೋಟಾನ್ ಬೇರೆ ಬೇರೆ ಬರುತ್ತೆ. ಸೊ ಅಷ್ಟೆಲ್ಲ ನಮಗೆ ಬೇಕಾಗಿಲ್ಲ. ಫೋಟೋಗ್ರಾಮೆಟ್ರಿ ಏನಕ್ಕೆ ಬೇಕಾಯಿತು, ಅದರ ಡೆಫಿನೇಷನ್ ಏನು, ಹಾಗೂ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಪಾಯಿಂಟ್ಸ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ನಮಗೆ ಫೋಟೋಗ್ರಾಮೆಟ್ರಿ ಏನಕ್ಕೆ ಬೇಕಾಯಿತು? ಮುಂಚೆ ಫೋಟೋಗ್ರಾಮೆಟ್ರಿ ಇರಲಿಲ್ವಾ? ಫೋಟೋಗ್ರಾಮೆಟ್ರಿ ಇರೋಕ್ಕಿಂತ ಮುಂಚೆ ನಮಗೇನೆಲ್ಲ ಇತ್ತು? ಸೊ ನೋಡಿ, ನೀವು ಈ ಲ್ಯಾಂಡ್ ಸರ್ವೇಯಿಂಗಲ್ಲಿ ಓದ್ತಾ ಇದ್ದೀರ ಅಂತಂದರೆ, ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಬರೀತಿದ್ದೀರಂದರೆ ನೀವೆಲ್ಲ ಏನಂತ ಫೀಲ್ ಆಗಬೇಕು, ಸರ್ವೇಯರ್ಸ್ ಅಂತ ಥಿಂಕ್ ಮಾಡಿ. ಸೊ ಒಬ್ಬ ಸರ್ವೇಯರ್ ಆಗಿ ನಿಮ್ಗೆ ಏನು ಕೆಲಸ ವಹಿಸ್ತಾರೆ? ನೀವು ಒಂದು ಏರಿಯಾನ ಹೋಗ್ತೀರಾ, ಮೆಷರ್ ಮಾಡ್ತೀರಾ, ಎಕ್ಸಾಕ್ಟ್ ಡೈಮೆನ್ಷನ್ಸು, ಎಕ್ಸಾಕ್ಟ್ ಏರಿಯಾ, ಆ ಒಬ್ಬ ಕಸ್ಟಮರ್ ಆಗಿರ್ಬೋದು, ಅಲ್ಲಿಗೆ ಆ ಲ್ಯಾಂಡ್ ಓನರ್ ಆಗಿರ್ಬೋದು, ನಿಮ್ಮ ಏರಿಯಾ ಏನು ಬರುತ್ತೆ ಅಂತೇಳಿ ನೀವು ಸರ್ವೆ ಮಾಡಿ ಬರ್ತೀರಾ. ಸೊ ಒಬ್ಬ ಸರ್ವೇಯರ್ಗೆ ಏನೆಲ್ಲ ಮೆಥಡ್ಸ್ ಅವೈಲೇಬಲ್ ಇದ್ದಾವೆ, ಮುಂಚೆ ನಾವೇನು ಮಾಡ್ತಿದ್ವಿ, ಈಗ ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು. ಸೊ ಮುಂಚೆ ಸರ್ವೇಯರ್ಸ್ ಏನು ಮಾಡ್ತಿದ್ರು ಅಂದರೆ, ಯಾವುದೋ ಒಂದು ಏರಿಯಾನ ಮೆಷರ್ ಮಾಡಿ ಅಂತಂದರೆ ಆ ಪರ್ಟಿಕ್ಯುಲರ್ ಫೀಲ್ಡ್ಗೆ ಹೋಗ್ಬಿಟ್ಟು ಆ ಏರಿಯಾನ ನಮ್ಮ ಹತ್ರ ಇರುವಂಥ ಸರ್ವೇಯಿಂಗ್ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡಿಕೊಂಡು ಸರ್ವೆ ಮಾಡಿ ಬರ್ತಾಯಿದ್ವಿ. ಬಟ್ ಈಗ ಬಂದಿರುವಂಥ ಸ್ವಲ್ಪ ಅಡ್ವಾನ್ಸ್ಡ್ ಸರ್ವೇಯಿಂಗ್ ಮೆಥಡ್ಸಿಂದ ಕೆಲವೊಂದು ಕೆಲಸಗಳನ್ನ ನಾವು ಅಪ್ಡೇಟ್ ಮಾಡಿಬಿಟ್ಟು ಬೇಗನೆ ಕಂಪ್ಲೀಟ್ ಮಾಡ್ಕೊಳ್ಳೋದು, ಅಕ್ಯುರೇಟ್ ಡೀಟೇಲ್ಸ್ನ ಪಡೆದುಕೊಳ್ಳೋದು, ಎರರ್ಸ್ನ ಏನು ಮಾಡೋದು, ರೆಡ್ಯೂಸ್ ಮಾಡೋದು, ಈ ಥರದ್ದೆಲ್ಲ ಸ್ಟೆಪ್ಸ್ನ ನಾವು ಹೊಸ ಮೆಥಡ್ಸಲ್ಲಿ ನೋಡ್ತಾ ಇದ್ವಿ. ಸೊ ಆ ಹೊಸ ಮೆಥಡ್ಸಲ್ಲಿ ಈ ಫೋಟೋಗ್ರಾಮೆಟ್ರಿ ಅನ್ನೋದು ಒಂದು ಹೊಸ ಮೆಥಡ್ ಆಗಿರುತ್ತೆ. ಸೊ ಮೊದಲ ಸ್ಟೇಟ್ಮೆಂಟ್ ನೋಡಿ, ಬಿಫೋರ್ ಫೋಟೋಗ್ರಾಮೆಟ್ರಿ ಅಂದರೆ ಫೋಟೋಗ್ರಾಮೆಟ್ರಿ ಬರೋಕ್ಕಿಂತ ಮುಂಚೆ ಸರ್ವೇಯರ್ಸು
ಮೆಜರ್ಡ್ ಎವ್ರಿಥಿಂಗ್ ಆನ್ ಗ್ರೌಂಡ್ ಯೂಸಿಂಗ್ ಟ್ರೆಡಿಷನಲ್ ಸರ್ವಿಂಗ್ ಮೆಥಡ್ಸ್. ಸೊ ನಾವೇನು ಮಾಡ್ತಿದ್ವಿ ಸರ್ವೇರ್ಸ್ ಅನ್ನೋರು, ಫಾರ್ ಎಕ್ಸಾಂಪಲ್ ನಾನು ಸರ್ವೇರ್ ಅಂತ ಥಿಂಕ್ ಮಾಡ್ತೀನಿ, ಸರ್ವೇರ್ ಅಂತ ಥಿಂಕ್ ಮಾಡಿನೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಸರ್ವೇರ್ಸ್ ಇದ್ದೀರ ಅಂತಲೇ ಅಂದ್ಕೊಳ್ಳಿ. ಸೊ ನಾವೇನು ಮಾಡ್ತಿದ್ದೆ ಮುಂಚೆ, ಪ್ರತಿಯೊಂದನ್ನು ಆ ಒಂದು ಫೀಲ್ಡ್ಗೆ ವಿಸಿಟ್ ಮಾಡಿ ನನ್ನ ಹತ್ರ ಹಳೆಯ ಟೈಮಲ್ಲಿ ಏನು ಟ್ರೆಡಿಷನಲ್ ಮೆಥಡ್ಸ್ ಇತ್ತು ಆ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ಆ ಒಂದು ಪರ್ಟಿಕ್ಯುಲರ್ ಫೀಲ್ಡ್ನ ನಾನು ಸರ್ವೆ ಮಾಡ್ತಿದ್ದೆ. ಸೊ ಯಾವೆಲ್ಲ ಹಳೆ ಮೆಥಡ್ಸ್ ಇತ್ತು, ಯಾವೆಲ್ಲ ಟ್ರೆಡಿಷನಲ್ ಮೆಥಡ್ಸ್ಗೆ ಸಂಬಂಧಪಟ್ಟಿರೋಂಥವು ಇದ್ದಾವೆ, ಏನು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಿದ್ವಿ ಅಂತ ನೋಡ್ಕೊಳ್ಳೋದಾದರೆ ನೋಡಿ, ಇಲ್ಲಿ ಓಲ್ಡ್ ಸರ್ವಿಂಗ್ ಮೆಥಡ್ಸಲ್ಲಿ ಸರ್ವೇರ್ಸು ಯಾವೆಲ್ಲ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಿದ್ವಿ ಅಂತಂದರೆ ಚೈನು ಮತ್ತು ಟೇಪ್ನ ಯೂಸ್ ಮಾಡ್ಕೊಂಡು ಮೆಜರ್ ಮಾಡ್ತಿದ್ವಿ. ನೀವು ನೋಡ್ತೀರಾ, ಸೊ ಒಬ್ಬ ಸರ್ವೇರ್ ಫೀಲ್ಡಿಗೆ ಬಂದಿದ್ದಾರೆ ಅಂದರೆ ಚೈನ್ನ ತರ್ತಾರೆ, ಚಿಕ್ಕ ಚಿಕ್ಕ ಏರಿಯಾ ಇತ್ತು ಅಂತಂದರೆ ಟೇಪ್ನ ತರ್ತೀವಿ, ತಂದುಬಿಟ್ಟು ಏನು ಮಾಡ್ತೀವಿ, ಆ ಚೈನ್ನ ಯೂಸ್ ಮಾಡಿಕೊಂಡು ಮೆಜರ್ಮೆಂಟ್ನ ತೊಗೊಳ್ತೀವಿ. ಮೆಜರ್ಮೆಂಟ್ನ ತೊಗೊಂಡು ನೋಟ್ ಡೌನ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಅವ್ರಿಗೆ ಎಷ್ಟು ಏರಿಯಾ ಬರುತ್ತೆ ಅನ್ನೋದನ್ನ ಫೈನಲ್ ಆಗಿ ನಾವು ಔಟ್ಪುಟ್ ಆಗಿ ಹೇಳ್ತೀವಿ. ಸೊ ಆ ರೀತಿಯಲ್ಲಿ ನೋಡ್ಕೊಂಡಾಗ ಹಳೆ ಮೆಥಡ್ಸಲ್ಲಿ ಚೈನು ಮತ್ತು ಟೇಪ್ ಯೂಸ್ ಮಾಡ್ಕೊಳ್ಬೋದಾಯಿತು, ಕಂಪಾಸ್ನ ಯೂಸ್ ಮಾಡ್ಕೊಂಡು ಮೆಥಡ್ನು ಯೂಸ್ ಮಾಡ್ಕೊಂಡಿದ್ದಾರೆ, ಪ್ಲೈನ್ ಟೇಬಲ್ ಸರ್ವಿಂಗ್ ಮೆಥಡ್ ಅಂತಲೂ ಬರುತ್ತೆ, ಥಿಯೋಡಲೈಟ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ವಿ, ಲೆವೆಲ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ವಿ, ಹಾಗೂ ಟೋಟಲ್ ಸ್ಟೇಷನ್ಸ್. ಇದು ಒಂದು ಹೊಸ ಮೆಥಡು, ಯಾವುದು ಟೋಟಲ್ ಸ್ಟೇಷನ್ ಅಂತೇಳಿ. ಬಟ್ ಯಾವ ಮೆಥಡ್ ಅಂದರೆ ಗ್ರೌಂಡ್ ಮೆಥಡು, ಅಂದರೆ ನೀವೇನು ಮಾಡ್ಬೋದು, ಲ್ಯಾಂಡ್ ಮೇಲೆ ಮಾಡುವಂಥ ಮೆಥಡಲ್ಲಿ ಒಂದು ಅಪ್ಡೇಟೆಡ್ ಮೆಥಡ್ ಯಾವುದು ಟೋಟಲ್ ಸ್ಟೇಷನ್ ಅನ್ನೋದು. ಟೋಟಲ್ ಸ್ಟೇಷನಲ್ಲಿ ನಾವು ಹಾರ್ಜೆಂಟಲು, ವರ್ಟಿಕಲ್ ಡಿಸ್ಟೆನ್ಸು, ಆ್ಯಂಗಲ್ಸ್ ಇವೆಲ್ಲವನ್ನ ಏನು ಇನ್ಕಲ್ಕೇಟ್ ಮಾಡಿದೆ ಅಂದರೆ ಇಂಟಿಗ್ರೇಟ್ ಮಾಡಿದ್ದಾರೆ. ಒಂದೇ ಕಡೆ ನಿಮ್ಗೆ ಹಲವಾರು ಮೆಜರ್ಮೆಂಟ್ಸ್ನ ಮಾಡುವಂಥ ಸ್ಟೇಷನ್ ಇದು ಟೋಟಲ್ ಸ್ಟೇಷನ್. ಸೊ ಇದೊಂದು ಹೊಸ ಗ್ರೌಂಡ್ ಮೆಥಡ್ ಅಂತ ಅನ್ಬೋದು ನಾನು. ಸೊ ಈ ಎಲ್ಲ ಮೆಥಡ್ಸ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು, ಸರ್ವೇಯಿಂಗ್ನ ಮಾಡ್ಬೋದು. ಇವೆಲ್ಲವನ್ನ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಿ ನಾವು. ಇವೆಲ್ಲ ಏನು ಇನ್ಸ್ಟ್ರೂಮೆಂಟ್ಸ್, ಈ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡಿಕೊಂಡು ಸರ್ವೇರ್ ಏನು ಮಾಡ್ತಾರೆ, ಆ ಒಂದು ಲ್ಯಾಂಡ್ನ ಸರ್ವೆ ಮಾಡ್ತಾರೆ. ಸೊ ಹಾಗಿದ್ದಾಗ ಈ ಎಲ್ಲ ಮೆಥಡ್ಸ್ ಇವತ್ತಿಗೂ ಇದಾವ ಸರ್ ಅಂತ ಕೇಳಿದ್ರೆ ಇವತ್ತಿಗೂ ಇದ್ದಾವೆ. ಈ ಸರ್ವೇಯಿಂಗಿಂದ ಬರುವಂಥ ಮೆಷರ್ಮೆಂಟ್ಸ್ ಏನಿದೆಲ್ಲ ಅವುಗಳು ಅಕ್ಯುರೇಟ್ನು ಕೊಡ್ತವೆ, ಅಂದರೆ ಅಕ್ಯುರೇಸಿನೂ ಇದ್ದಾವೆ. ಹಾಗಿದ್ದಾಗ ನಮಗೆ ಏನಕ್ಕೆ ಸರ್ ಫೋಟೋಗ್ರಾಮೆಟ್ರಿ ಬೇಕು ಅನ್ನೋದನ್ನು ಮುಂದೆ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಸೊ ಇಲ್ಲಿ ನೋಡಿ ಹೇಳ್ತಾ ಇದ್ದೀನಿ, ಸರ್ವೇಯರ್ ಏನು ಮಾಡ್ತಿದ್ರು, ಎಲ್ಲ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡಿಕೊಂಡು ಇವೆಲ್ಲ ಏನು ಹಳೆ ಟ್ರೆಡಿಷನಲ್ ಮೆಥಡ್ಸ್. ನೀವು ನೋಡಿ, ಈಗ ನಿಮ್ಮ ಮನೆಯಲ್ಲಿ ಕೆರೋಸಿನ್ ಸ್ಟವ್ನು ಇರುತ್ತೆ, ಇವತ್ತು ಬಂದಿರೋಂಥ ಎಲೆಕ್ಟ್ರಿಕಲ್ ಸ್ಟವ್ನು ಇದೆ. ಸೊ ಹಳೆ ಟ್ರೆಡಿಷನಲ್ ಮೆಥಡು ನಾವು ಕೆರೋಸಿನ್ನ ಯೂಸ್ ಮಾಡಿಕೊಂಡು ಏನು ಮಾಡ್ತಿದ್ವಿ, ಕುಕ್ ಮಾಡ್ತಿದ್ವಿ. ಕೆರೋಸಿನ್ ಯೂಸ್ ಮಾಡಿಕೊಂಡು ಸ್ಟವಲ್ಲಿ ಹಾಕಿ ಅದನ್ನು ಬತ್ತಿಯಿಂದ ಹಚ್ಚಿಬಿಟ್ಟು ನಾವೇನು ಮಾಡ್ತಿದ್ವಿ, ಕುಕ್ ಮಾಡ್ಕೊಳ್ತೀವಿ. ಬಟ್ ಇವತ್ತು ಅದರದ್ದು ಸ್ವಲ್ಪ ಅಪ್ಗ್ರೇಡೆಡ್ ವರ್ಷನ್ ಏನು, ಎಲೆಕ್ಟ್ರಿಕಲ್ ಸ್ಟವ್. ಸೊ ಕುಕ್ ಮಾಡೋದು ಸೇಮೇ, ಅದರಲ್ಲೂ ನೀವು ರೈಸ್ನ ಕುಕ್ ಮಾಡ್ಬೋದು, ಇದರಲ್ಲೂ ರೈಸ್ನ ಕುಕ್ ಮಾಡ್ಬೋದು. ಬಟ್ ಅಲ್ಲಿ ಏನು ಯೂಸ್ ಮಾಡ್ತಿದ್ರಿ, ಕೆರೋಸಿನ್ ಯೂಸ್ ಮಾಡ್ತಿದ್ವಿ, ಟೈಮ್ ಕನ್ಸ್ಯೂಮ್ ಆಗ್ತಿತ್ತು. ಬಟ್ ಇವತ್ತು ಎಲೆಕ್ಟ್ರಿಕ್ ಸ್ಟವ್ ಏನಾಗಿದೆ, ಫಾಸ್ಟ್ ಅಪ್ ಆಗಿದೆ, ಸ್ಪೀಡ್ ಅಪ್ ಆಗಿದೆ. ಅಲ್ಲಿ ನಿಮಗೆ ಅರ್ಧ ಗಂಟೆ ಎಲ್ಲ ಆಗೋದು, ಇಲ್ಲೊಂದು 15 ನಿಮಿಷಕ್ಕೆ ಆಗುತ್ತೆ. ಅಲ್ಲಿ ನೀವೇನು ಯೂಸ್ ಮಾಡ್ತಿದ್ರಿ, ಕೆರೋಸಿನ್ ಯೂಸ್ ಮಾಡ್ತಿದ್ರಿ. ಇಲ್ಲಿ ನಾನು ಕೆರೋಸಿನ್ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತೀನಿ. ಕೆರೋಸಿನ್ ಆದರೆ ನಮಗೆ ಫ್ಯೂಯಲ್ ಬೇಕಾಗುತ್ತೆ, ಫ್ಯೂಯಲ್ ಶಾರ್ಟೇಜ್ ಇತ್ತು, ಫ್ಯೂಯಲೇ ಇಲ್ಲ ಅಂತಂದಾಗ ಆ ಸ್ಟವ್ವೇ ವರ್ಕ್ ಆಗಲ್ಲ. ಅದು ಟ್ರೆಡಿಷನಲ್ ಮೆಥಡ್. ಇವತ್ತು ಇರುವಂಥ ಅಡ್ವಾನ್ಸ್ಡ್ ಮೆಥಡ್ ಅಂದರೆ ಎಲೆಕ್ಟ್ರಿಕ್ ಸ್ಟವ್ನ ಯೂಸ್ ಮಾಡಿಕೊಂಡು ಕುಕ್ ಮಾಡೋಂಥದ್ದು. ಸೊ ಇದರಿಂದ ನಮಗೇನಾಗುತ್ತೆ, ಪೊಲ್ಯೂಷನ್ನು ಕಮ್ಮಿ ಆಗುತ್ತೆ, ನಮಗೇನು ಫುಡ್ನು ಬೇಗನೆ ಕುಕ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಗ್ರೀನ್ ಎನರ್ಜಿ ಅಂತ ಅನ್ಬೋದು ನಾವು. ಸೊ ಹಾಗಾಗಿ ಕೆಲವೊಂದು ಟ್ರೆಡಿಷನಲ್ ಮೆಥಡ್ಸ್ನು ಇವತ್ತಿಗೂ ಬಳಕೆ ಮಾಡ್ತೀವಿ, ಬಟ್ ಅವುಗಳ ಅಪ್ಗ್ರೇಡ್ನ ಮಾಡೋದಕ್ಕೆ ಅಪ್ಗ್ರೇಡ್ ಮಾಡಿರ್ತೀವಿ. ಕೆಲವೊಂದು ಮೆಥಡ್ಸ್ನ, ಟ್ರೆಡಿಷನಲ್ ಮೆಥಡ್ಸ್ನ ಅಪ್ಗ್ರೇಡ್ ಮಾಡಿರ್ತೀವಿ. ಅಪ್ಗ್ರೇಡ್ ಮಾಡಿದ್ದೀವಿ ಅಂದರೆ ಅರ್ಥ ಹಳೆ ಟೈಮಲ್ಲಿ ನಮಗೆ ಟೈಮ್ ಕನ್ಸ್ಯೂಮ್ ಆಗ್ತಿರುತ್ತೆ, ಈಗ ಟೈಮ್ನ ರಿಡ್ಯೂಸ್ ಮಾಡಿರ್ತೀವಿ. ಓಲ್ಡ್ ಟೈಮಲ್ಲಿ ಮಾಡೋಂಥ ಸರ್ವಿಂಗ್ ಮೆಥಡ್ಸಲ್ಲಿ ಎರರ್ಸ್ ನಾವು ಜಾಸ್ತಿ ನೋಡ್ತಾ ಇರ್ತೀವಿ, ಬಟ್ ಇಲ್ಲಿ ಎರರ್ಸ್ ಕಮ್ಮಿ ಇರುತ್ತೆ. ಅಲ್ಲಿ ನಮಗೆ ಮ್ಯಾನ್ ಪವರ್ ಭಾಳ ಬೇಕಾಗುತ್ತೆ, ಇಲ್ಲಿ ಮ್ಯಾನ್ ಪವರ್ ಕಮ್ಮಿ ಇರುತ್ತೆ. ಅಲ್ಲಿ ನಮಗೆ ಇನಿಷಿಯಲ್ ಕಾಸ್ಟ್ ಜಾಸ್ತಿ ಇರುತ್ತೆ, ಇಲ್ಲಿ ನಮಗೆ ಇನಿಷಿಯಲ್ ಕಾಸ್ಟ್ ಅಂದರೆ ಬಂಡವಾಳ. ಸೊ ಬಂಡವಾಳ ಅಂಥದ್ದು ಜಾಸ್ತಿ ಇರುತ್ತೆ, ಇಲ್ಲಿ ನಮಗೆ ಕಮ್ಮಿ ಬರುತ್ತೆ. ಸೊ ಅಪ್ಗ್ರೇಡೆಡ್ ಆದಾಗ ಕೆಲವೊಂದನ್ನು ಯಾವೆಲ್ಲ ಡಿಫಿಕಲ್ಟೀಸ್ ಅಥವಾ ಲಿಮಿಟೇಷನ್ಸ್ ಅಥವಾ ಡಿಸ್ಅಡ್ವಾಂಟೇಜಸ್ನ ನೀವು ಫೇಸ್ ಮಾಡ್ತಿರ್ತೀರ ಅವನ್ನೆಲ್ಲವನ್ನು ನಾವು ಕಡಿತ ಆಗಿರೋದನ್ನು ಅಡ್ವಾನ್ಸ್ಡ್ ಮೆಥಡ್ಸಲ್ಲಿ ಅಥವಾ ಅಪ್ಗ್ರೇಡೆಡ್ ಮೆಥಡ್ಸಲ್ಲಿ ನೋಡ್ಬೋದು. ಸೊ ನಿಮಗೆ ಏನಾದರೂ MCQs ಆಪ್ಷನ್ ಏನಾದರೂ ಇತ್ತು ಅಂತಂದರೆ ಓಲ್ಡ್ ಟ್ರೆಡಿಷನಲ್ ಮೆಥಡ್ಸ್ನ ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡಿದ್ವಿ, ಫೋಟೋಗ್ರಾಮೆಟ್ರಿನ ಹೊಸ ಮೆಥಡ್ನ ನಾವು ಯೂಸ್ ಮಾಡ್ಕೊಳ್ತಿದ್ವಿ ಅಂತಂದರೆ ನೋಡಿ, ಓಲ್ಡ್ ಟ್ರೆಡಿಷನಲ್ ಮೆಥಡ್ಸ್ ಇವತ್ತು ಯೂಸಲ್ಲಿದ್ದಾವೆ. ಬಟ್ ಏನಂದರೆ ಅಕ್ಯುರೇಸಿನ ನಾವು ಅಚೀವ್ ಮಾಡ್ತಿದ್ವಿ ಯೂಸಿಂಗ್ ಅಡ್ವಾನ್ಸ್ಡ್ ಮೆಥಡ್ಸ್. ಸೊ ಅಡ್ವಾನ್ಸ್ಡ್ ಮೆಥಡ್ಸು ಓಲ್ಡ್ ಟ್ರೆಡಿಷನಲ್ ಮೆಥಡ್ಸ್ ಜೊತೆಗೆ ಇಂಟಿಗ್ರೇಟ್ ಒಂದಾಗಿಬಿಟ್ಟು ಹಳೆ ಟೈಮಲ್ಲಿ ಏನು ವ್ಯಾಲ್ಯೂಸ್ ಬರ್ತಿತ್ತು ಅದನ್ನ ಅಕ್ಯುರೇಸಿನ ಇಂಪ್ರೂವ್ ಮಾಡ್ಕೊಂಡಿದ್ವಿ. ನಾನು ಹೇಳ್ದಲ್ಲ, ಸ್ಟವ್ ಮತ್ತು ಏನಂತೀರ ಕೆರೋಸಿನ್ ಸ್ಟವ್. ಸೊ ಕೆರೋಸಿನ್ ಸ್ಟವ್ ಇದರಲ್ಲಿ ಮಾಡೋದು ರೈಸು ಎರಡರಲ್ಲೂ ಒಂದೇ, ಬಟ್ ಏನಂದರೆ ಸ್ಪೀಡ್ ಅಪ್ ಮಾಡಿದ್ದೀವಿ. ಇಷ್ಟನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ ನೋಡೋಣ. ಸೊ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಓಲ್ಡ್ ಟ್ರೆಡಿಷನಲ್ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ಸರ್ವೇರ್ಸ್ ಏನು ಮಾಡ್ತಿದ್ರು, ಲ್ಯಾಂಡ್ನ ಮೆಷರ್ ಮಾಡ್ತಿದ್ರು. ಸೊ ನಿಮ್ಗೆ ಇನ್ಸ್ಟ್ರೂಮೆಂಟ್ಸ್ ಅವೆಲ್ಲ ಯೂಸ್ ಮಾಡ್ಕೊಡ್ತಿದ್ರು ಅಂತ ತರಿಸಿದೆ. ಓಲ್ಡ್ ಸರ್ವಿಂಗ್ ಮೆಥಡಿಂದ ಇವತ್ತಿಗೂ ಮಾಡ್ತಿದ್ವಿ, ಬಟ್ ಏನಂದರೆ ಅಕ್ಯುರೇಸಿನ ಜಾಸ್ತಿ ಮಾಡಿದ್ವಿ. ಓಲ್ಡ್ ಸರ್ವಿಂಗ್ ಮೆಥಡ್ಸ್ ಅಕ್ಯುರೇಟ್ ಇಲ್ವಾ ಅಂತಂದರೆ ಅಕ್ಯುರೇಟ್ ಇದ್ದಾವೆ, ಬಟ್ ಏನಂದರೆ ಸ್ಪೀಡ್ ಅಪ್ ಮಾಡಿದ್ದೀವಿ ಅಂತ ಹೇಳ್ಬೋದು, ಅಪ್ಗ್ರೇಡ್ ಮಾಡಿದ್ವಿ ಅಂತ ಹೇಳ್ಬೋದು. ಹಾಗಿದ್ದಾಗ ಏನಕ್ಕೆ ನಾವು ಫೋಟೋಗ್ರಾಮೆಟ್ರಿನ ಡೆವಲಪ್ ಮಾಡಬೇಕಾಗಿತ್ತು, ಏನಕ್ಕೆ ನಮಗೆ ಫೋಟೋಗ್ರಾಮೆಟ್ರಿನ ಡೆವಲಪ್ ಮಾಡಬೇಕಾಯಿತು ಅಂತಂದರೆ, ಫಾರ್ ಎಕ್ಸಾಂಪಲ್ ಯೋಚನೆ ಮಾಡಿ, ಈಗ ನೀವು ಸರ್ವೇರ್ ಇದ್ದರೆ ನಾನು ನಿಮ್ಗೆ ಹೇಳ್ತೀನಿ, ಹೋಗ್ಬಿಟ್ಟು ಎಂಟೈರ್ ಡಿಸ್ಟ್ರಿಕ್ಟ್ನ ಸರ್ವೆ ಮಾಡ್ಕೊಂಬನ್ನಿ ಅಂತ ಹೇಳ್ತೀನಿ. ಅಥವಾ ನಮ್ಮ ರಾಜ್ಯದಲ್ಲಿ ಇರುವಂಥ
ಒಂದು ಕಾಡು ಯಾವುದಂತ ವೆಸ್ಟರ್ನ್ ಘಾಟ್ಸ್ ಅಂತಲೇ ಇಟ್ಕೊಳ್ಳಿ, ಹೋಗ್ಬಿಟ್ಟು ಆ ಕಾಡನ್ನ ಸಂಪೂರ್ಣವಾಗಿ ಸರ್ವೆ ಮಾಡ್ಕೊಂಬನ್ನಿ ಅಂತ ಹೇಳ್ತೀನಿ. ಅಥವಾ ಮೌಂಟೇನ್ ರೇಂಜ್ ಇರುತ್ತೆ, ಅತಿ ದೊಡ್ಡ ಬೆಟ್ಟ ಆಗಿರುತ್ತೆ, ಯಾವುದು ದೊಡ್ಡ ಬೆಟ್ಟ. ಸೊ ಆ ಬೆಟ್ಟನ ಹೋಗ್ಬಿಟ್ಟು ಮೆಷರ್ ಮಾಡ್ಕೊಂಬನ್ನಿ ಅಂತ ಹೇಳ್ತೀನಿ. ಸೊ ದೊಡ್ಡ ಬೆಟ್ಟ ನೀವು ಹೋಗಿ ಮೆಷರ್ ಮಾಡ್ಕೊಬರ್ಬೋದು, ಯಾವುದೋ ಒಂದು K2 ಮೌಂಟೇನು, ಕಾರಕೋರಂ ರೇಂಜು, ಯಾವುದೋ ಒಂದು, ಮತ್ತು ಲಾರ್ಜೆಸ್ಟ್ ರೇಂಜಸ್ ಯಾವ್ದು ಇರುತ್ತಲ್ಲ ಆ ರೇಂಜ್ನ ಹೋಗಿ ಮೆಷರ್ ಮಾಡ್ಕೊಂಬನ್ನಿ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಡೆಸರ್ಟ್ ಇರುತ್ತೆ. ಸೊ ಡೆಸರ್ಟ್ನ ಹೋಗಿ ಮೆಷರ್ ಮಾಡ್ಕೊ, ಡೆಸರ್ಟ್ ನೋಡ್ಬೇಕು ನೀವು, ಸಾವಿರಾರು ಗಟ್ಟಲೆ ಏರಿಯಾ ಇರುತ್ತೆ, ಆ ಏರಿಯಾನ ಮೆಷರ್ ಮಾಡ್ಕೊಂಬನ್ನಿ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಯಾವುದೋ ಒಂದು ಫ್ಲಡೆಡ್ ಏರಿಯಾ, ಸೊ ಈಗ ಮಳೆ ಬಂದುಬಿಟ್ಟು ಹ್ಯೂಜ್ ವಾಟರ್ ಸಿಟಿನಲ್ಲಿ ಇಂಡೆಕ್ಟ್ ಆಗಿಬಿಟ್ಟಿರುತ್ತೆ. ಸೊ ಇಂಡೆಕ್ಟ್ ಆಗಿ ಏನು ರಸ್ತೆಗಳಿರುತ್ತೆ ಅವೆಲ್ಲ ಇಂಡೆಕ್ಟ್ ಅಂದರೆ ವಾಟರ್ನ ಕಂಪ್ಲೀಟ್ ಕವರ್ ಅಪ್ ಮಾಡಿಬಿಡುತ್ತೆ, ಯಾವುದನ್ನ ರಸ್ತೆಗಳನ್ನ, ನಿಮಗೆ ರಸ್ತೆನೇ ಕಾಣ್ತಿರಲ್ಲ, ಅಂಥ ಫ್ಲಡೆಡ್ ಏರಿಯಾನ ಹೋಗ್ಬಿಟ್ಟು ಮೆಷರ್ ಮಾಡ್ಕೊಂಬನ್ನಿ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಒಂದು ರೈಲ್ವೆ ಲೈನ್ ಇರುತ್ತೆ, ಸಾವಿರಾರು ಕಿಲೋಮೀಟರ್ ಇರುತ್ತೆ ಆ ರೈಲ್ವೆ ಲೈನು, ಹೋಗ್ಬಿಟ್ಟು ಅದನ್ನು ಮೆಷರ್ ಮಾಡ್ಕೊಂಬನ್ನಿ ಅಂತ ಹೇಳ್ತೀನಿ. ಸೊ ಇಂಥ ಸಂದರ್ಭಗಳಲ್ಲಿ ಒಬ್ಬ ಸರ್ವೇರ್ ಏನು ಮಾಡ್ಬೋದು, ಒಬ್ಬ ಸರ್ವೇರಿಂದ ಮಾಡೋಕ್ಕಾಗುತ್ತಾ, ಮಾಡೋಕ್ಕಾಗಲ್ಲ. ಎಂಟೈರ್ ಡಿಸ್ಟ್ರಿಕ್ಟ್ನ ಮಾಡಬೇಕಂದ್ರೆ ನಮಗೇನು ಬೇಕು, 10-15 ಜನ ಸರ್ವೇರ್ಸ್ ಬೇಕಾಗುತ್ತೆ. ಡೆನ್ಸ್ ಫಾರೆಸ್ಟಲ್ಲಿ ಹೋಗಿ ಬನ್ನಿ ಅಂತಂದಾಗ ನೀವು ಬೈಬಿಡ್ಬೋದು, ಯಾಕಂದರೆ ಒಳಗಡೆ ಮೃಗಜೀವಿಗಳಿರ್ತವೆ, ಹಾಗೂ ಕೆಲವೊಂದು ಟೆರೇನು ಭಾಳ ಹಾರ್ಡ್ ಟೆರೇನ್ ಇರುತ್ತೆ, ನೀವು ಅಲ್ಲಿ ಹೋಗೋದಕ್ಕೆ ಭಾಳ ಕಷ್ಟ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲೂ ಸರ್ವೇರ್ಗೆ ಕಷ್ಟ ಆಗುತ್ತೆ. ಮೌಂಟೇನ್ ರೇಂಜ್ ನೋಡಿ ಎಷ್ಟೋ ದೊಡ್ಡದಿರುತ್ತೆ, ಎಷ್ಟೋ ಅಗಲ ಅಂದರೆ ಉದ್ದ ಇರುತ್ತೆ. ಆ ರೇಂಜ್ಗೆ ಆಕ್ಸೆಸ್ ಮಾಡ್ಕೊಳ್ಳೋದೇ ಕಷ್ಟ ಇರುತ್ತೆ, ಓಡಾಡಬೇಕಂದ್ರೆ ಕಷ್ಟ ಇರುತ್ತೆ, ನಡೆದಾಡಬೇಕಂದ್ರೆ ಕಷ್ಟ ಇರುತ್ತೆ. ಸೊ ಮೌಂಟೇನ್ ರೇಂಜ್ನು ಮಾಡೋದಕ್ಕೆ ನಿಮಗೆ ಡಿಫಿಕಲ್ಟಿ ಫೇಸ್ ಮಾಡೋದು. ಡೆಸರ್ಟು ಸಾವಿರಾರು ಕಿಲೋಮೀಟರ್ ಇರುತ್ತೆ, ಅದನ್ನು ಮೆಷರ್ ಮಾಡೋಕ್ಕೆ ಕಷ್ಟ ಆಗ್ಬೋದು. ಫ್ಲಡೆಡ್ ಏರಿಯಾ ನಿಮಗೆ ರಸ್ತೆನೇ ಕಾಣ್ತಾ ಇಲ್ಲ ಅಂತಂದಾಗ ಹೇಗೆ ಹೋಗಿ ಸರ್ವೆ ಮಾಡ್ತೀರಾ, ಅದೂ ನಿಮಗೆ ಡಿಫಿಕಲ್ಟಿನೇ. ರೈಲ್ವೆನ ನೋಡಿ 100 ಕಿಲೋಮೀಟರ್ ಒಬ್ಬರಿಂದ ಮಾಡೋಕ್ಕಾಗುತ್ತೆ, ಆಗೋದೇ ಇಲ್ಲ, ನೀವು ಟೈರ್ಡ್ ಬೇಗನೆ ಆಗಿಬಿಡ್ತೀರಾ. ಸೊ ನೋಡಿ ಡಿಫಿಕಲ್ಟೀಸ್ ಅನ್ನೋದು ಪ್ರತಿಯೊಂದರಲ್ಲೂ ಇದ್ದಾವೆ. ಹಾಗಾಗಿ ನಾವೇನು ಮಾಡಬೇಕು, ಈ ಟ್ರೆಡಿಷ್ನಲ್ ಮೆಥಡ್ಸಿಂದ ಮಾಡ್ತೀವಿ ಅಂತಂದಾಗ ಡಿಫಿಕಲ್ಟೀಸ್ ಫೇಸ್ ಮಾಡ್ತೀವಿ. ನೋಡಿ ನೀವು ಟ್ರೆಡಿಷ್ನಲ್ ಮೆಥಡ್ಸಿಂದ ಯೂಸ್ ಮಾಡ್ತೀರಂದರೆ, ಟ್ರೆಡಿಷ್ನಲ್ ಸರ್ವೇಯಿಂಗ್ ಮೆಥಡ್ಸ್ ಯೂಸ್ ಮಾಡ್ಕೊಂಡು ನಾನು ಮಾಡ್ತೀರಂದರೆ ನೀವೇನು ಮಾಡಬೇಕು, ಆ ಒಂದು ಸರ್ವೇಯಿಂಗ್ ಪಾಯಿಂಟ್ ಏರಿಯಾನ ನೀವು ಫಿಸಿಕಲಿ ವಿಸಿಟ್ ಮಾಡಬೇಕು. ಅಂದರೆ ಏರಿಯಾನ ಹೋಗಿ ನೀವು ವಿಸಿಟ್ ಮಾಡಿ. ನೋಡಿ ಎಂಟರ್ ಡಿಸ್ಟ್ರಿಕ್ಟ್ ಅಂದರೆ ನೀವು ಲ್ಯಾಂಡ್ ಫೀಲ್ಡ್ಗೆ ಹೋಗಬೇಕು, ಹೋಗಿ ಸರ್ವೆ ಮಾಡಬೇಕು. ಅದೇ ನೀವು ಏನು ಫ್ಲಡೆಡ್ ಏರಿಯಾ ಅಲ್ಲಿಗೆ ಹೋಗಿ ನೀವು ಮಾಡಬೇಕು, ಪರ್ಸನಲ್ಗೆ ಹೋಗಿ ಮಾಡಬೇಕಂದ್ರೆ ಕಷ್ಟ. ಸೊ ಪ್ರತಿಯೊಂದು ಪಾಯಿಂಟ್ಗೆ ಹೋಗಿ ನೀವು ಸರ್ವೆ ಮಾಡಬೇಕು. ಅದು ನಿಮಗೆ ವಾರಗಟ್ಟಲೆ ತೊಗೊಳುತ್ತೆ, ತಿಂಗಳಗಟ್ಟಲೆ ಆಗ್ಬೋದು. 15 ನಿಮಿಷದಲ್ಲೂ 1 ಗಂಟೆ 4 ಗಂಟೆ ಆಗೋ ವಿಚಾರ ಅಲ್ಲ ಅದು. ಸೊ 1 ತಿಂಗಳಾಗ್ಬೋದು, 1 ವಾರ ಆಗ್ಬೋದು, 2 ತಿಂಗಳಾಗ್ಬೋದು. ಸೊ ಟೈಮ್ಗೂ ನಿಮ್ಗೇನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಅದೇ ಥರನೇ ಒಬ್ಬ ಸರ್ವೆಯಿಂದ ಮಾಡೋಕ್ಕಾಗಲ್ಲ, ಅಲ್ಲಿ ನಿಮ್ಗೇನು ಬೇಕಾಗ್ತಾರೆ, ಮೆನಿ ಸರ್ವೇರ್ಸ್ ಬೇಕಾಗ್ತಾರೆ. ಅದೇ ರೀತಿಯಲ್ಲಿ ನಾನು ಹೇಳಿದೆ ನಿಮಗೆ ಕಾಡಿನಲ್ಲಿ ಹೋಗಿ ಮಾಡಿ ಅಂತೇಳಿ, ಆ ಏರಿಯಾ ನಿಮಗೆ ಅಲ್ಲಿ ನಿಮಗೆ ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಮೃಗಜೀವಿಗಳು ಜಾಸ್ತಿ ಇರ್ತವೆ. ಸೊ ಹಾಗಾಗಿ ಅದೊಂದು ಡೇಂಜರಸ್ ಪ್ಲೇಸ್ ಆಗಿರುತ್ತೆ. ಅದೇ ರೀತಿಯಲ್ಲಿ ನಾನು ಫ್ಲಡೆಡ್ ಏರಿಯಾ ಅಂತ ಹೇಳಿದೆ, ಇನ್ನು ಆಕ್ಸೆಸ್ ಮಾಡ್ಕೊಳ್ಬೋದಾ, ಆಕ್ಸೆಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ನೀರೇ ಕಂಪ್ಲೀಟಾಗಿ ಇಂಡೆಕ್ಟ್ ಆಗೋಗಿದೆ ಸಿಟಿಯಲ್ಲಿ. ಸೊ ನೀವು ಹೋಗೋಕ್ಕೆ ಅಂದರೆ ನಿಮಗೆ ಶಿಪ್ಗಳಿರಬೇಕು, ಚಿಕ್ಕ ಚಿಕ್ಕ ತಪ್ಪೆಗಳನ್ನ ಬೋಟ್ಗಳನ್ನ ಯೂಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಇನ್ಆಕ್ಸೆಸಬಲ್ ಆಗೋಗ್ಬಿಡುತ್ತೆ, ನಡ್ಕೊಂಡು ಹೋಗೋದಕ್ಕಂತೂ ಆಗಲ್ಲ. ಸೊ ಅಂಥ ಏರಿಯಾಸ್ ಏನಾಗುತ್ತೆ, ಇನ್ಆಕ್ಸೆಸಬಲ್ ಏರಿಯಾಸ್ ಆಗೋಗ್ತವೆ. ಸೊ ಹಾಗಾಗಿ ಈ ಎಲ್ಲ ಡಿಫಿಕಲ್ಟೀಸ್ನ ನಮ್ಮ ಫೋಟೋಗ್ರಾಮೆಟ್ರಿ ಅನ್ನೋ ಮೆಥಡ್ ಏನಿದೆಯಲ್ಲ, ಇದು ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುತ್ತೆ. ಹಾಗಾಗಿನೇ ನಾವು ಫೋಟೋಗ್ರಾಮೆಟ್ರಿ ಅನ್ನೋ ಮೆಥಡು ಬೇಕಾಯಿತು. ಸೊ ಫೋಟೋಗ್ರಾಮೆಟ್ರಿ ಏನಕ್ಕೆ ಡೆವಲಪ್ ಮಾಡಬೇಕಾಯ್ತು ಅಂದರೆ, ಟ್ರೆಡಿಷ್ನಲ್ ಮೆಥಡ್ಸಲ್ಲಿ ಫಿಸಿಕಲ್ ಆಗಿ ಹೋಗಿ ನೀವು ವಿಸಿಟ್ ಮಾಡೋಕ್ಕಾಗಲ್ಲ ಪ್ರತಿಯೊಂದು ಪಾಯಿಂಟು. ಇನ್ ಕೇಸ್ ವಿಸಿಟ್ ಮಾಡಿದ್ರೆ ನಿಮಗೆ ಟೈಮ್ ಭಾಳ ತೊಗೊಳುತ್ತೆ. ಇನ್ ಕೇಸ್ ಟೈಮ್ ಭಾಳ ತೊಗೊಳುತ್ತೆ ಅಂದರೆ ಸರ್ವೇರ್ಸ್ ಭಾಳ ಬೇಕಾಗ್ತಾರೆ. ಸರ್ವೇರ್ಸ್ ಎಷ್ಟೇ ಜನ ಇದ್ದರೂ ಕೆಲವೊಂದು ಏರಿಯಾಸ್ನ ನಾವು ಹೋಗ್ಬಿಟ್ಟು ಮೆಷರ್ ಮಾಡೋಕ್ಕಾಗಲ್ಲ, ಡೇಂಜರಸ್ ಆಗಿರ್ಬೋದು, ಇನ್ಆಕ್ಸೆಸಬಲ್ ಏರಿಯಾಸ್ ಆಗಿರ್ಬೋದು. ಸೊ ಎಲ್ಲ ಡಿಫಿಕಲ್ಟೀಸ್ ಅಥವಾ ಎಲ್ಲ ಲಿಮಿಟೇಷನ್ಸ್ ಆ್ಯಂಡ್ ಎಲ್ಲ ಡಿಸ್ಅಡ್ವಾಂಟೇಜಸ್ನ ಓವರ್ಕಮ್ ಆಗೋದಕ್ಕೆ ನಾವು ಫೋಟೋಗ್ರಾಮೆಟ್ರಿನ ಡೆವಲಪ್ ಮಾಡಬೇಕಾಯ್ತು. ಸೊ ಫೋಟೋಗ್ರಾಮೆಟ್ರಿ ಏನಕ್ಕೆ ಡೆವಲಪ್ ಮಾಡಬೇಕಾಯ್ತು ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಒಂದು ಉದಾಹರಣೆ ನೋಡೋಣ. ನಾನು ಫಾರೆಸ್ಟ್ ಸರ್ವೆ ಹೇಳಿದ್ನಲ್ಲ, ನಿಮಗೆ ಫಾರೆಸ್ಟ್ ಸರ್ವೆ ಮಾಡೋಕ್ಕೆ ಅಂತ ಹೇಳ್ತೀನಿ. ಸೊ ನಿಮಗೆ ನಮ್ಮ ಸರ್ಕಾರ ಏನು ಹೇಳುತ್ತೆ, ನಮ್ಮ ಗೌರ್ಮೆಂಟ್ ಏನು ಹೇಳುತ್ತೆ ಅಂದರೆ 500 ಸ್ಕ್ವೇರ್ ಕಿಲೋಮೀಟರ್ ಇರುವಂಥ ಫಾರೆಸ್ಟ್ನ ಸರ್ವೆ ಮಾಡ್ಕೊಂಬನ್ನಿ ಅಂತ ಹೇಳ್ತೀನಿ. ನೋಡಿ 500 ಸ್ಕ್ವೇರ್ ಕಿಲೋಮೀಟರ್ ಭಾಳನೇ ಆಯಿತು. ಸೊ ಈ ಏರಿಯಾನ ನೀವು ಟ್ರೆಡಿಷ್ನಲ್ ಮೆಥಡ್ಸಿಂದ ಮಾಡಬೇಕಂದ್ರೆ ಸರ್ವೇರ್ ಏನು ಮಾಡಬೇಕಾಗುತ್ತೆ, ಫಾರೆಸ್ಟ್ ಎಲ್ಲ ವಾಕ್ ಮಾಡಬೇಕು. ಇದು ನಿಮಗೆ ನಾನು ಈಗಾಗಲೇ ಹೇಳಿದಂತೆ 1000 ತಿಂಗಳಗಟ್ಟಲೆ ತೊಗೊಳುತ್ತೆ. ಹಾಗೂ ನಿಮ್ಮ ಲೈಫ್ನು ನೀವು ರಿಸ್ಕ್ ಮಾಡ್ಕೊಳ್ಬೇಕಾಗುತ್ತೆ, ಯಾಕಂದರೆ ಕಾಡಲ್ಲಿ ಏನಿದಾವೋ, ಯಾವ ಜಾಗದಿಂದ ಏನು ಬರ್ತೋ ಗೊತ್ತಿಲ್ಲ. ಸೊ ಈ ಎಲ್ಲ ಕಾರಣಗಳಿಂದ ಆ ಒಂದು ಟೆರೈನ್, ಮತ್ತು ಆದಮೇಲೆ ಇದರಲ್ಲಿ ಇನ್ನೊಂದು ಟರ್ಮ್ ಹೇಳಿದಾನೆ ಟೆರೈನ್ ಅಂದರೆ ಏನು, ಅಲ್ಲಿರುವಂಥ ಲ್ಯಾಂಡು ಹೆಚ್ಚಿರುತ್ತೆ, ತಗ್ಗಿರುತ್ತೆ, ಎಲ್ಲಿ ಯಾವ ಸ್ಯಾಂಡ್ ಇರ್ಬೋದು, ಕೆಲವೊಂದು ಕಡೆ ಏನಾಗಿರ್ಬೋದು ಲಿಕ್ವಿಡ್ ಸ್ಯಾಂಡ್ ಇರ್ಬೋದು. ಸೊ ಈ ಥರ ಬೇರೆ ಬೇರೆ ಥರದ ಡಿಫಿಕಲ್ಟಿ ಟೆರೈನ್ ಇರೋ ಕಾರಣದ ಸರ್ವೇರು ಆ ಒಂದು ಏರಿಯಾನ ಆಕ್ಸೆಸ್ ಮಾಡ್ಕೊಳಕ್ಕಾಗದೇ ಇರ್ಬೋದು. ಇದು ಟ್ರೆಡಿಷ್ನಲ್ ಮೆಥಡಲ್ಲಿ ನೀವು ಫೇಸ್ ಮಾಡೋಕ್ಕಾಗಲ್ಲ ಅಂತಿಲ್ಲ, ಬಟ್ ಡಿಫಿಕಲ್ಟಿ ಇದೆ, ಭಾಳಷ್ಟು ಡಿಫಿಕಲ್ಟೀಸ್ ಇದ್ದಾವೆ. ಸೊ ಎಲ್ಲ ಡಿಫಿಕಲ್ಟೀಸ್ನ ಫೋಟೋಗ್ರಾಮೆಟ್ರಿಯಿಂದ ನೀವು ಓವರ್ಕಮ್ ಆಗ್ಬೋದು. ಸೊ ಫೋಟೋಗ್ರಾಮೆಟ್ರಿಯಲ್ಲಿ ಏನು ಮಾಡ್ತೀವಿ ನೋಡಿ, ಇದು ಒಂದು ವರ್ಡ್ ಇದೆ, ಡ್ರೋನ್ ಮತ್ತು ಏರ್ಕ್ರಾಫ್ಟ್ ಅಂತೇಳಿ. ಸೊ ಇದನ್ನು ನಾನು ಮುಂದೆ ಹೇಳ್ತೀನಿ. ಜಸ್ಟ್ ಈಗ ನಾವು ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಸರ್ವೇಯಿಂಗ್ದು. ಸೊ ಡ್ರೋನು ಮತ್ತು ಏರ್ಕ್ರಾಫ್ಟ್ಸ್ ಅಂದರೆ ಏನು, ನೀವು ನೋಡ್ತೀರಾ, ಏರೋಪ್ಲೇನ್ ಇರ್ಬೋದು, ಚಿಕ್ಕ ಫ್ಲೈಟ್ಸ್ ಇರ್ಬೋದು, ಹೆಲಿಕಾಪ್ಟರ್ಸ್ ಇರ್ಬೋದು, ಇವೆಲ್ಲ ಏರ್ಕ್ರಾಫ್ಟ್ಗೆ ಕ್ಲಾಸಿಫಿಕೇಶನ್ ಬರುತ್ತೆ. ಡ್ರೋನ್ ಇದು ಒಂಥರದ ಏರ್ಕ್ರಾಫ್ಟ್ ಅಂತಲೇ, ಮಿನಿ ಏರ್ಕ್ರಾಫ್ಟ್ ಅಂತ ಅನ್ಬೋದು. ಡ್ರೋನ್ಸ್ನ ನೋಡ್ತಿರ್ತೀವಿ, ಇವತ್ತು ಮದುವೆ ಟೈಮಲ್ಲಿ ಫೋಟೋಸ್ನ ತೆಗಿಬೇಕು, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಬೇಕಂದ್ರೆ ಡ್ರೋನ್ಸ್ನ ಯೂಸ್ ಮಾಡ್ತಾರೆ. ಇವೆರಡೇ ಒಂದೇ ಅಲ್ಲ, ಸಾಕಷ್ಟು ಅಪ್ಲಿಕೇಶನ್ಸಲ್ಲಿ ನಾವು ಡ್ರೋನ್ ಅಪ್ಲಿಕೇಶನ್ಸ್ ನೋಡ್ಬೋದು. ನೀವು ನೋಡ್ತೀರಾ, ರೀಸೆಂಟಾಗಿ
ಹಾಗೆ ನಮಗೆ ನ್ಯೂಸಲ್ಲಿ ಈ ಡ್ರೋನ್ ಅಪ್ಲಿಕೇಶನ್ಸ್ನೆಲ್ಲ ನಾವು ಮಿಲಿಟ್ರಿಯಲ್ಲಿ ನೋಡ್ತಾ ಇದ್ದೀವಿ, ಏರ್ ಸ್ಪೇಸಲ್ಲಿ ನೋಡ್ತಾ ಇದ್ದೀವಿ, ಸ್ಯಾಟಲೈಟ್ಸ್ನ ಲಾಂಚ್ ಮಾಡಿ ಸಾಕಷ್ಟು ಕಡೆ ಅಪ್ಲಿಕೇಶನ್ಸ್ನ ನೋಡ್ಬೋದು. ಹಾಗಾಗಿ ಡ್ರೋನ್ಸ್ನ ಯೂಸ್ ಮಾಡಿಕೊಂಡು ಅಥವಾ ಏರೋಕ್ರಾಫ್ಟ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ಆ ಫಾರೆಸ್ಟ್ ಮೇಲೆ ಫ್ಲೈ ಮಾಡಿಸ್ತೀವಿ. ಆ ಫಾರೆಸ್ಟ್ ಮೇಲೆ ಏನು ಮಾಡಿಸ್ತೀವಿ, ಫ್ಲೈ ಮಾಡಿಸ್ತೀವಿ. ನೀವು ನೋಡಿದ್ರಲ್ಲ, ಡ್ರೋನ್ನ ಯೂಸ್ ಮಾಡಿಕೊಂಡು ಇವಾಗ ಏನೋ ಒಂದು ದೊಡ್ಡ ಮಂಟಪ ಇರುತ್ತೆ, ಆ ಮಂಟಪನೆಲ್ಲ ಕವರಪ್ ಮಾಡಬೇಕು. ಏನು ಮಾಡ್ತೀವಿ, ಡ್ರೋನ್ನ ಯೂಸ್ ಮಾಡ್ಕೊಂಡು ಆ ಮಂಟಪನ ಈಸಿಯಾಗಿ ಕವರಪ್ ಮಾಡಿಬಿಡ್ತೀವಿ. ಸಿಮಿಲರ್ ಆಗಿ ಫೋಟೋಗ್ರಾಮೆಟ್ರಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಈ ಡ್ರೋನ್ನ ಅಥವಾ ಏರ್ಕ್ರಾಫ್ಟ್ಸ್ಗೆ ಯೂಸ್ ಮಾಡಿಕೊಂಡು ಆ ಒಂದು ಡಿಫಿಕಲ್ಟಿ ಟೆರೈನ್ ಏರಿಯಾನ ಏನು ನಾನು ಸರ್ವೆ ಮಾಡೋಕ್ಕೆ ಕೇಳಿದಾರಲ್ಲ 500 ಸ್ಕ್ವೇರ್ ಕಿಲೋಮೀಟರ್ ಫಾರೆಸ್ಟ್ನ, ಅದನ್ನು ನಾವು ಸರ್ವೆ ಮಾಡ್ಬೋದು. ಆಗ ನಿಮ್ಗೇನಾಗುತ್ತೆ, ಆ ಒಂದು ಡ್ರೋನ್ ಅಥವಾ ಏರ್ಕ್ರಾಫ್ಟ್ಗೆ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ನ ಅಟ್ಯಾಚ್ ಮಾಡಿಬಿಟ್ಟು ಸಾವಿರಾರು ಫೋಟೋಗಳನ್ನ ತೊಗೊಂಡು ಆ ತೆಗೆದಿರುವಂಥ ಫೋಟೋಸ್ನ ನಮ್ಮ ಹತ್ರ ರಿಲೆವೆಂಟ್ ಸಾಫ್ಟ್ವೇರ್ ಇರುತ್ತೆ, ಆ ಸಾಫ್ಟ್ವೇರಲ್ಲಿ ಅಪ್ಡೇಟ್ ಮಾಡಿ ನಮಗೆ ಬೇಕಾಗಿರುವಂಥ ಮ್ಯಾಪ್ಸ್ನ ನಾವೇನು ಮಾಡ್ಬೋದು, ಕಮ್ಮಿ ಟೈಮಲ್ಲಿ ಜನ್ರೇಟ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡಿ, ಪರ್ಸನ್ ಸರ್ವೇರ್ಗೆ ಹೋಗಿ ಇಲ್ಲಿ ಫೀಲ್ಡ್ಗೆ ಹೋಗಿ ಮಾಡೋವಂಥ ಅವಶ್ಯಕತೆ ಇಲ್ಲ, ಡಿಫಿಕಲ್ಟಿ ಟೆರೈನನ್ನು ಫೇಸ್ ಮಾಡೋ ಅವಶ್ಯಕತೆ ಇಲ್ಲ, ಲೈಫ್ನ ರಿಸ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸಾವಿರಾರು ತಿಂಗಳುಗಟ್ಟೆ ಟೈಮ್ನು ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ. ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಎಲ್ಲ ಫೋಟೋಸ್ನ ಒಂದು ಕಡೆ ಸಾಫ್ಟ್ವೇರ್ಗೆ ನಾವು ಅಪ್ಲೋಡ್ ಮಾಡಿ ಆ ಸಾಫ್ಟ್ವೇರಿಂದ ನಾವೇನು ಮಾಡೋದು, ಅಕ್ಯುರೇಟ್ ಮ್ಯಾಪ್ನ ಜನ್ರೇಟ್ ಮಾಡೋದು, ಅದು ಕಮ್ಮಿ ಟೈಮಲ್ಲಿ. ಸೊ ಹಾಗಾಗಿನೇ ಫೋಟೋಗ್ರಾಮೆಟ್ರಿ ನಮಗೆ ಬೇಕಾಯಿತು. ಸಿಮಿಲರ್ ಆಗಿ ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ನಾನು ನಿಮಗೆ ಫ್ಲಡೆಡ್ ಏರಿಯಾ ಅಂತ ಹೇಳಿದೆ. ನೋಡ್ತಿರ್ತಾರೆ ನ್ಯೂಸಲ್ಲಿ, ಮಳೆ ಬಂದಿರೋಂಥ ಸಂದರ್ಭದಲ್ಲಿ, ಮಳೆ ಬರೋಂಥ ಟೈಮಲ್ಲಿ ಅಥವಾ ಕೆಲವು ಏರಿಯಾಸು ಡ್ಯಾಮ್ಗಳ ಹತ್ತಿರದಲ್ಲಿರ್ತವೆ. ಸೊ ಡ್ಯಾಮ್ ಯಾವಾಗ ತನ್ನ ಲಿಮಿಟ್ನ ಎಕ್ಸೆಸ್ ಮಾಡ್ಕೊಳ್ತಾ, ಮಳೆ ಜಾಸ್ತಿ ಆಯಿತು, ಡ್ಯಾಮಿನ ಏನು ಲೆವೆಲ್ ಇದೆ ಅದು ಜಾಸ್ತಿ ಆಗಿ ವಾಟರ್ ಎಲ್ಲ ಸಿಟಿಯಲ್ಲಿ ಬಂದಾಗ, ಆ ವಾಟರ್ ಏನಾಗುತ್ತೆ, ಸಿಟಿಯಲ್ಲಿ ಬಂದಾಗ ಸಿಟಿನ ಏನಾಗುತ್ತೆ, ಸಿಟಿನ ಇಂಡೆಕ್ಟ್ ಮಾಡ್ಕೊಂಡ್ಬಿಡುತ್ತೆ, ಅಂದರೆ ಮುಳುಗಿಸ್ಕೊಂಡ್ಬಿಡುತ್ತೆ. ಸೊ ಮುಳುಗಿದಾಗ ಸಾಕಷ್ಟು ಏರಿಯಾಸ್ನ ನಾವು ಆಕ್ಸೆಸ್ ಮಾಡ್ಕೊಳಕ್ಕಾಗಲ್ಲ, ಇಂಡಿವಿಜುವಲ್ ಆಗಿ ಹೋಗ್ಬಿಟ್ಟು ನಾವು ಲ್ಯಾಂಡ್ನ ಸರ್ವೆ ಮಾಡೋಕ್ಕಾಗಲ್ಲ. ಆವಾಗ ಏನು ಮಾಡ್ತಾರೆ, ನಮ್ಮ ಸರ್ಕಾರದಲ್ಲಿ CM ಆಗಿರ್ಬೋದು, ಆ ಒಂದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆಗಿರ್ಬೋದು, ಯಾರಾದರೂ ಒಬ್ಬರಾಗಿರ್ಬೋದು, ಅವ್ರೇನು ಮಾಡ್ತಾರೆ, ಹೆಲಿಕಾಪ್ಟ್ರಲ್ಲಿ ಕೂತ್ಕೊಳ್ತಾರೆ, ಪರ್ಸನ್ ಯಾರೋ ಒಬ್ಬರು ಸ್ಪೆಷಲಿಸ್ಟ್ ಅಥವಾ ಯಾರು ಇರ್ತಾರೋ ಅವ್ರ ಜೊತೆ ಕೂತ್ಕೊಂಡು ಇವ್ರಿಗೆ ಗೈಡ್ ಮಾಡ್ತಿರ್ತಾರೆ. ನೋಡಿ ಸರ್, ಈ ಥರ ಎಲ್ಲ ಆಗಿದೆ, ಈ ಥರ ಇಲ್ಲ ಲ್ಯಾಂಡ್ ಇಂಡೆಕ್ಟ್ ಆಗಿದೆ, ಇಷ್ಟು ಲ್ಯಾಂಡ್ ವೇಸ್ಟೇಜ್ ಆಗೋಗಿದೆ, ಇಷ್ಟು ಪಬ್ಲಿಕ್ ಪ್ರಾಪರ್ಟಿ ಆಗಿದೆ, ಇಷ್ಟು ಪ್ರಾಣ ಲಾಸ್ ಆಗಿದೆ ಅಂತೆಲ್ಲ ಹೆಲಿಕಾಪ್ಟ್ರಲ್ಲಿ ಕೂತ್ಕೊಂಡು ತೋರಿಸ್ತಾ ಇರ್ತಾರೆ. ಸೊ ಹಾಗಾಗಿ ಫ್ಲಡ್ ಏರಿಯಾನ ನೀವು ನೋಡ್ಕೊಳ್ಳೋದ್ರೆ ಒಂದ್ಸಲ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ, ಸೊ ಹೆವಿ ಫ್ಲಡ್ಸ್ ಆದಾಗ ರೋಡ್ಸಲ್ಲಿ ಏನಾಗೋಗುತ್ತೆ, ಅಂಡರ್ ವಾಟರ್ ಆಗೋಗಿರುತ್ತೆ, ವಾಟರ್ ಕೆಳಗಡೆ ಅಂದರೆ ತುಂಬಿಬಿಟ್ಟಿರುತ್ತೆ, ನೀರಿಂದ ರಸ್ತೆಗಳೆಲ್ಲ ಹೋಗ್ಬಿಟ್ಟಿರ್ತವೆ, ಒಳಗಡೆ ಕವರಪ್ ಆಗೋಗ್ಬಿಟ್ಟಿರ್ತವೆ. ಸೊ ಹಾಗಾಗಿ ಟ್ರೆಡಿಷ್ನಲ್ ಸರ್ವೇಯಿಂಗ್ ನಿಮಗೆ ಇಂಥ ಕೇಸಲ್ಲಿ ಇಂಪಾಸಿಬಲ್ ಆ್ಯಂಡ್ ಡಿಫಿಕಲ್ಟ್ ಆಗೋಗುತ್ತೆ. ಹಾಗಾಗಿ ನಾವೇನು ಮಾಡ್ಬೋದು, ಒಂದು ಡ್ರೋನ್ನ ಯೂಸ್ ಮಾಡಿಕೊಂಡು ಆ ಒಂದು ಏರಿಯಾ ಮೇಲೆ ಫ್ಲೈ ಮಾಡಿಸಿ ಆ ಏರಿಯಾದು ಇಮೇಜಸ್ನ ಕ್ಯಾಪ್ಚರ್ ಮಾಡಿ, ಆ ಎಷ್ಟು ಡ್ಯಾಮೇಜ್ ಆಗಿದೆ, ಏನಾಗಿದೆ, ಎಲ್ಲೆಲ್ಲಿ ಏನೇನು ಪಾಸಿಬಲ್ ಆಗ್ತಾ ಇದೆ, ಏನೇನು ಆಗ್ಬೋದು ಅನ್ನೋದನ್ನು ನಾವು ಈಸಿಯಾಗಿ ಅಸೆಸ್ಮೆಂಟ್ ಮಾಡ್ಬೋದು. ಸೊ ಹಾಗಾಗಿ ಟ್ರೆಡಿಷ್ನಲ್ ಮೆಥಡ್ಗೆ ಮತ್ತು ಹೊಸದಾಗಿರುವಂಥ ಫೋಟೋಮೆಟ್ರಿಕ್ ಮೆಥಡಲ್ಲಿ ಡಿಫ್ರೆನ್ಸ್ ಇದೆ. ಟ್ರೆಡಿಷ್ನಲ್ ಮೆಥಡಲ್ಲಿ ಡಿಫಿಕಲ್ಟೀಸ್ನ ನೋಡ್ತೀವಿ, ಬಟ್ ಈ ಒಂದು ಫೋಟೋಗ್ರಾಮೆಟ್ರಿಯಲ್ಲಿ ಡ್ರೋನ್ಸ್ನ ಏರ್ಕ್ರಾಫ್ಟ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ನಾವು ಬೇಕಾಗಿರುವಂಥದ್ದನ್ನು ಸರ್ವೆ ಮಾಡಾಕ್ಬೋದು, ಅದು ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ. ನೋಡೋಣ, ಲಾಸ್ಟಲ್ಲಿ ಬರ್ತಾ ಬಂದಾಗ ನಿಮ್ಗೆ ಅಡ್ವಾಂಟೇಜಸ್ ಎಲ್ಲ ಗೊತ್ತಾಗುತ್ತೆ. ಸಿಮಿಲರ್ ಆಗಿ ಇನ್ನೊಂದು ಪ್ರಾಜೆಕ್ಟ್ ನೋಡಿ, ಹೈವೇ ಪ್ರಾಜೆಕ್ಟ್ ಅಂದರೆ ಯಾವುದೋ ಒಂದು 1000 ಕಿಲೋಮೀಟರ್ ರಸ್ತೆ ಇರುತ್ತೆ. ನೋಡಿ, ಇಲ್ಲಿ ನಾನು 1000 ಕಿಲೋಮೀಟರ್ ತೊಗೊಂಡಿಲ್ಲ, 200 ಕಿಲೋಮೀಟರ್ ಹೈವೇ ತೊಗೊಂಡಿದ್ದೀನಿ. ಸೊ 200 ಕಿಲೋಮೀಟರ್ನ ಹೈವೇ ಮಾಡಬೇಕಂತ ನಾನು ಪ್ಲ್ಯಾನ್ ಮಾಡಿರ್ತೀನಿ. ಸೊ ಟ್ರೆಡಿಷ್ನಲ್ ಮೆಥಡಲ್ಲಿ ಏನು ಮಾಡ್ತೀರಾ, ಆ ಒಂದು ಸರ್ವೇಯರ್ಸಿನ ಟೀಮು ಅಥವಾ ಸರ್ವೇಯರ್ಸಿನ ಟೀಮ್ ಏನಿರುತ್ತೆ, ಫೀಲ್ಡ್ಗೆ ಹೋಗ್ಬಿಟ್ಟು ಸರ್ಟೆನ್ ಟೈಮ್, ಎಷ್ಟೋ ಒಂದು ಕನ್ಸಿಡರಬಲ್ ಟೈಮ್ ತೊಗೊಂಡು ನಾನು ಸರ್ವೆ ಮಾಡಬೇಕಾಗುತ್ತೆ. ಬಟ್ ಅದೇ ನಾವು ಫೋಟೋಗ್ರಾಮೆಟ್ರಿಯಲ್ಲಿ, ಏರಿಯಲ್ ಫೋಟೋಗ್ರಾಮೆಟ್ರಿಯಲ್ಲಿ ಅಂದರೆ ಏರ್ಕ್ರಾಫ್ಟ್ಸ್ ಅಥವಾ ಡ್ರೋನ್ಸ್ ಯೂಸ್ ಮಾಡೋದನ್ನು ನಾವು ಏರಿಯಲ್ ಫೋಟೋಗ್ರಾಮೆಟ್ರಿ ಅಂತ ಕರಿತೀವಿ. ಮುಂದೆ ಹೇಳ್ತೀನಿ ಟೈಪ್ಸ್ ಆಫ್ ಫೋಟೋಗ್ರಾಮೆಟ್ರಿಯಲ್ಲಿ. ಸೊ ಏರಿಯಲ್ ಫೋಟೋಗ್ರಫಿ ಅಥವಾ ಡ್ರೋನ್ಸ್ನ ಅಥವಾ ಏರ್ಕ್ರಾಫ್ಟ್ಸ್ನ ಯೂಸ್ ಮಾಡಿಕೊಂಡು ಆ ಹೋಲ್ ರೂಟ್ನ ನಾವೇನು ಮಾಡೋದು, ಫೋಟೋಗ್ರಾಫ್ ಮಾಡೋದು, ಅಂದರೆ ಫೋಟೋನ ತೊಗೊಳ್ಬೋದು. ಸೊ ಫೋಟೋಸ್ನ ತೊಗೊಂಡು ಆ ಇಂಜಿನಿಯರ್ಸ್ ಏನು ಮಾಡ್ತಾರೆ ಅಂದರೆ, ಆ ಒಂದು ಸರ್ವೇಯಿಂಗ್ ಮಾಡೋಂಥ ಇಂಜಿನಿಯರ್ಸು ಅವುಗಳನ್ನ ಮ್ಯಾಪ್ಸಾಗಿ ಪ್ರಿಪೇರ್ ಮಾಡಿ, ಆ ಮ್ಯಾಪ್ಸ್ನ, ಕೌಂಟರ್ ಮ್ಯಾಪ್ಸ್ನ ಮತ್ತು ಅರ್ಥವರ್ಕ್ ಅಂದರೆ ಎಸ್ಟಿಮೇಟ್ ಎಷ್ಟು ಮಾಡಬೇಕು, ಎಷ್ಟು ಲ್ಯಾಂಡ್ ಫಿಲ್ ಮಾಡಬೇಕು, ಎಷ್ಟು ಲ್ಯಾಂಡ್ನ ರಿಮೂವ್ ಮಾಡಬೇಕು, ಎಲ್ಲಿ ಫಿಲ್ ಮಾಡಬೇಕು, ಇದೆಲ್ಲ ಅದನ್ನು ಅರ್ಥವರ್ಕ್ ಎಸ್ಟಿಮೇಟ್ಸ್ ಅಂತ ಕರಿತೀವಿ. ಸೊ ಅರ್ಥವರ್ಕ್ ಎಸ್ಟಿಮೇಟ್ಸು ಈಸಿಯಾಗಿ ಎಫಿಷಿಯೆಂಟಾಗಿ ಮಾಡೋಕ್ಬೋದು, ಯಾವುದನ್ನು ಏರಿಯಲ್ ಫೋಟೋಗ್ರಫಿ ಯೂಸ್ ಮಾಡಿಕೊಂಡು. ಸೊ ಸಾಕಷ್ಟು ಎಕ್ಸಾಂಪಲ್ಸ್ ಇದೇ ರೀತಿಯಲ್ಲಿ ಕೊಟ್ಕೊತ ಹೋಗ್ಬೋದು ಟ್ರೆಡಿಷ್ನಲ್ ಮೆಥಡ್ಸ್ಗೆ ಮತ್ತು ಅಡ್ವಾನ್ಸ್ಡ್ ಮೆಥಡ್ ಅಥವಾ ಇವಾಗಿರುವಂಥ ಅಪ್ಡೇಟೆಡ್ ಮೆಥಡ್ಸಿಂದ. ಸೊ ಇವೆರಡಕ್ಕೆ ಕಂಪ್ಯಾರಿಸನ್ ಕೊಡ್ತಾಯಿದ್ರೆ ನಮಗೆ ಸಾಕಷ್ಟು ಎಕ್ಸಾಂಪಲ್ಸ್ ಬರ್ತಾ ಹೋಗುತ್ತೆ. ಸೊ ನಿಮಗೆ ಇಲ್ಲಿವರೆಗೂ ಫೋಟೋಗ್ರಾಮೆಟ್ರಿ ಏನಕ್ಕೆ ಬೇಕಾಯಿತು, ಏನಕ್ಕೆ ಡೆವಲಪ್ ಮಾಡಿದ್ವಿ ಅಂತ ಹೇಳಿ ನಿಮಗೊಂದು ಚಿಕ್ಕ ಐಡಿಯಾ ಬಂದಿರುತ್ತೆ ಅನ್ಸುತ್ತೆ. ಅದಾಗಿ ನಂತರ ಇನ್ನೊಂದು ಪ್ರಶ್ನೆ ಬರುತ್ತೆ, ಸರ್ ಫೋಟೋಗ್ರಾಮೆಟ್ರಿ ಟ್ರೆಡಿಷ್ನಲ್ ಮೆಥಡ್ ಅಂತ ಹೇಳಿದ್ರಿ, ಫೋಟೋಗ್ರಾಮೆಟ್ರಿ ನಾವು ಸ್ವಲ್ಪ ಅಪ್ಗ್ರೇಡೆಡ್ ಮೆಥಡ್ ಅಂತ ಹೇಳಿದ್ರಿ, ಹಾಗಿದ್ದಾಗ ಫೋಟೋಗ್ರಾಮೆಟ್ರಿ ಅಪ್ಡೇಟೆಡ್ ಮೆಥಡ್ ಅಂದರೆ ಇವಾಗಲೇ ಬಂದಿದೆಯಾ ಅಂತ ಕೇಳಿದ್ರೆ, ನೋಡಿ ಫೋಟೋಗ್ರಾಮೆಟ್ರಿ ಅನ್ನೋದು ಇತ್ತೀಚೆಗೆ ಬಂದಿರುವಂಥ ವಿಷಯ ಅಲ್ಲ, ಒಂದು ಸಬ್ಜೆಕ್ಟ್ ಅಲ್ಲ, ಇದು ಎಷ್ಟೋ ವರ್ಷಗಳ ಗಟ್ಟೆಯಿಂದ ಕೆಲಸ ಮಾಡ್ತಾ ಇದ್ದಾರೆ, ಇದನ್ನು ಯೂಸ್ ಮಾಡ್ಕೊಳ್ತಾರೆ. ಸೊ ನಿಮ್ಗೆ ಏನಾದರೂ ಫೋಟೋಗ್ರಾಮೆಟ್ರಿ ಹೊಸ ಮೆಥಡ್ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ನಿಮ್ಮದು ನೋ ಅಂತ ಆಗಿರಬೇಕಾಗುತ್ತೆ. ಫೋಟೋಗ್ರಾಮೆಟ್ರಿ ನಿಮಗೆ 150 ವರ್ಷಗಳ ಕೆಳಗಡೆಯಿಂದ ಅಥವಾ 150 ವರ್ಷಗಳ ಜಾಸ್ತಿ ವರ್ಷದಿಂದನೇ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದನ್ನು ಉದಾಹರಣೆ ನೋಡ್ಕೊಳ್ಳೋದ್ರೆ 1850
ಅದರಲ್ಲೇ ಇದರ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ ಫೋಟೋಗ್ರಾಫ್ಸ್ ಮೇಲೆ, ಆ ಫೋಟೋಗ್ರಾಮೆಟ್ರಿ ಅನ್ನೋ ಕಾನ್ಸೆಪ್ಟ್ ಮೇಲೆ. ಅದಾದ ನಂತರ 1900s ಒಳಗಡೆ ಏರಿಯಲ್ ಫೋಟೋಗ್ರಾಫ್ಸ್ ಅದನ್ನು ಹೆಂಗೆ ತೊಗೊಳ್ತಾ ಇದ್ದಾರೆ ಅಂದರೆ, ಅವತ್ತಿನ ಟೈಮಲ್ಲಿ ಬಲೂನ್ಸ್ನ ಮತ್ತು ಏರ್ಕ್ರಾಫ್ಟ್ಸ್ನ, ಅವತ್ತಿನ ಟೈಮಲ್ಲಿ ಏರ್ಕ್ರಾಫ್ಟ್ಸ್ ಎಲ್ಲ ಅವೈಲೇಬಲ್ ಇತ್ತು. ನೀವು ನೋಡಿರ್ತೀರ ರೈಟ್ ಬ್ರದರ್ಸ್ ಇದನ್ನ ಏರ್ಕ್ರಾಫ್ಟ್ನ ಕಾನ್ಸೆಪ್ಟ್ನ ತಂದಿರ್ತಾರಲ್ವಾ. ಸೊ ಏರ್ಕ್ರಾಫ್ಟ್ ಅಥವಾ ಫ್ಲೈಟನ್ನು ಬಂದಿರೋದು ಎಲ್ಲಿಂದ? ರೈಟ್ ಬ್ರದರ್ಸ್ ಅನ್ನೋ ಇಬ್ಬರು ವ್ಯಕ್ತಿಗಳಿಂದ. ಸೊ ಆ ರೈಟ್ ಬ್ರದರ್ಸ್ ಅವಾಗೇ ತೆಗೆದಿರ್ಬಿಟ್ಟಿರ್ತಾರೆ. ನೀವು ನೋಡಿ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಏರ್ಕ್ರಾಫ್ಟ್ಸ್ ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ಡೆವಲಪ್ ಆಯಿತು ಅಂದರೆ, ಅವಾಗೇ ನಿಮಗೆ ಈ ಏರ್ಕ್ರಾಫ್ಟ್ಸ್ 150 ಇಯರ್ಸ್ ಕೆಳಗಡೆನೇ ಬಂದಿರುತ್ತೆ ಇದು. ಸೊ ಆಗ ಬಲೂನ್ಸ್, ಈ ಪ್ಯಾರಾಶೂಟು ಅವೆಲ್ಲ ನೋಡಿರ್ತೀರ. ಸೊ ಚಿಕ್ಕ ಬಲೂನ್ಸ್ನೆಲ್ಲ ಯೂಸ್ ಮಾಡ್ಕೊಂಡು ಅದಕ್ಕೆ ಕ್ಯಾಮ್ರಾನ ಅಟ್ಯಾಚ್ ಮಾಡಿ ನಾವೇನು ಮಾಡ್ತಿದ್ವಿ, ಫೋಟೋಗ್ರಾಫ್ಸ್ನ ತೊಗೊಂಡು ಅದನ್ನು ಅನಾಲಿಸಿಸ್ ಮಾಡಿ ಫೋಟೋಸ್ನ ಅಂದರೆ ಇಮೇಜಸ್ ಏನು 3D ಇಮೇಜಸ್ನ ಅವನ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡು ನಾವು ಬಳಕೆ ಮಾಡ್ಕೊಳ್ತಿದ್ವಿ ಸರ್ವೆ ಮಾಡೋದಕ್ಕೆ. ಸೊ ಅದೇ ರೀತಿಯಲ್ಲಿ ವರ್ಲ್ಡ್ ವಾರ್ 1 and 2 ಟೈಮಲ್ಲೂ ನಾವೇನು ಮಾಡಿದ್ವಿ, ಮಿಲಿಟ್ರಿ ಮ್ಯಾಪಿಂಗಿಗೆ ಅಂದರೆ ಏನಂತ ಅನ್ಬೋದು, ಸೊ ಮಿಲಿಟ್ರಿ ಮ್ಯಾಪಿಂಗಿಗೆ ಅಂದರೆ ಏನಂತ ಹೇಳ್ಬೋದು ಅಂದರೆ, ಈಗ ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ ಮತ್ತು ಇಂಡಿಯಾಗೆ ಏನೋ ಆಯ್ತು ಅಂತ ಇಟ್ಕೊಳ್ಳೋಣ. ಸೊ ಪಾಕಿಸ್ತಾನವರು ತಮ್ಮ ಮಿಲಿಟ್ರಿ ಇಕ್ವಿಪ್ಮೆಂಟ್ಸ್ ಎಲ್ಲೆಲ್ಲಿ ಲೊಕೇಟ್ ಮಾಡಿದ್ದಾರೆ, ಏನೆಲ್ಲ ಸರ್ವೆಲೆನ್ಸ್ ಸಿಸ್ಟಮ್ಸ್ ಇದ್ದಾವೆ, ಎಲ್ಲೆಲ್ಲಿ ಲೊಕೇಟ್ ಮಾಡಿದ್ದಾರೆ ಅಂತ ನಾವು ನೋಡೋದಕ್ಕೆ, ಅಥವಾ ಯಾವ ಒಂದು ಲ್ಯಾಂಡನ್ನ ಏನೇನಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಸೊ ರೆಡಾರ್ಸ್ ಎಲ್ಲಿ ಕೂಡಿಸಿದ್ದಾರೆ, ಎಲ್ಲೆಲ್ಲಿ ಸರ್ವೆಲೆನ್ಸ್ ಸಿಸ್ಟಮ್ಸ್ನ ಕೂಡಿಸಿದ್ದಾರೆ, ಎಲ್ಲೆಲ್ಲಿ ತಮ್ಮ ಆರ್ಮಿನ ಲೊಕೇಟ್ ಮಾಡಿಸಿದ್ದಾರೆ, ಅವರು ಎಲ್ಲೆಲ್ಲಿ ಅವ್ರ ಬೆಟಾಲಿಯನ್ ಇದ್ದಾವೆ, ಇವನ್ನೆಲ್ಲ ನಾವು ನೋಡೋದಕ್ಕೆ ಏನು ಮಾಡಬೇಕಾಗುತ್ತೆ, ಸ್ಕೈನಲ್ಲಿ ಹೋಗಿನೇ ನೋಡಬೇಕು, ಗ್ರೌಂಡಲ್ಲಿಂದಂತೂ ನೋಡೋಕ್ಕಾಗಲ್ಲ. ಸೊ ವರ್ಲ್ಡ್ ವಾರ್ 2 and 3 ಟೈಮಲ್ಲಿ ಏರ್ಕ್ರಾಫ್ಟ್ಸ್ ಆ್ಯಂಡ್ ಬಲೂನ್ಸ್ ಈ ಥರ ಎಲ್ಲ ಯೂಸ್ ಮಾಡಿಕೊಂಡು ಏನು ಮಾಡ್ತಿದ್ವಿ, ಮಿಲಿಟ್ರಿ ಮ್ಯಾಪಿಂಗ್ನ ಮಾಡ್ತಾಯಿದ್ವಿ. ಸೊ ಲ್ಯಾಂಡ್ ಯೂಸೇಜ್ ನಮ್ಮಲ್ಲೂ ಅಷ್ಟೇ ಇದನ್ನು ನೋಡೋದಕ್ಕೆ ಯೂಸ್ ಮಾಡ್ತೀವಿ. ನಮ್ಮಲ್ಲೂ ನಾವೇನು ಮಾಡ್ಬೋದು, ಮಿಲ್ಟ್ರಿ ನಮ್ಮ ಇಂಡಿಯಾದ ಮಿಲ್ಟ್ರಿನಲ್ಲೇ ನೋಡಿಕೊಂಡ್ರೆ ನಮ್ಮಲ್ಲಿ ಯಾವ ಲ್ಯಾಂಡನ್ನ ನಾವು ಮಿಲ್ಟ್ರಿಗೆ ಯೂಸ್ ಮಾಡ್ಬೋದು, ಎಲ್ಲಿ ನಾವು ಏನೇನೋ ಲೊಕೇಟ್ ಮಾಡ್ಬೋದು, ಯಾವ್ಯಾವ ಸ್ಟೇಷನ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ನೀವು ನಮ್ಮ ಕರ್ನಾಟಕದಲ್ಲಿ ಈ ಒಂದು ಚಳ್ಳಕೆರೆ ಅನ್ನೋ ಭಾಗದ ಹತ್ರ DRDOದವರು ಒಂದು ಕಾಂಪ್ಲೆಕ್ಸ್ನ ಸೆಟಪ್ ಮಾಡ್ಕೊಂಡಿದ್ದಾರೆ, ಒಂದು ಸ್ಯಾಟಲೈಟ್ ಸ್ಟೇಷನ್ನು ಕೂಡಿಸ್ಕೊಂಡಿರ್ತಾರೆ. ಸೊ ಎಲ್ಲೆಲ್ಲಿ ಏನೇನು ಮಾಡಬೇಕನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೂ ನಾವು ಏರಿಯಲ್ ಸರ್ವೇಯಿಂಗ್ ಮಾಡಬೇಕಾಗುತ್ತೆ. ಅಂದರೆ ಫೋಟೋಗ್ರಾಮೆಟ್ರಿ ಮುಖಾಂತರ ನಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು. ಸೊ ವರ್ಲ್ಡ್ ವಾರ್ 1 and 2 ಟೈಮಲ್ಲೇ ನಾವೇನು ಮಾಡ್ತಿದ್ವಿ, ಫೋಟೋಗ್ರಾಮೆಟ್ರಿ ಅನ್ನೋ ಕಾನ್ಸೆಪ್ಟ್ನ ಯೂಸ್ ಮಾಡ್ತಿದ್ವಿ. ಇನ್ನು 1970s and 2000s ನೋಡಿದ್ರೆ ಅದನ್ನು ಅಪ್ಡೇಟೆಡ್ ಮಾಡ್ತೀವಿ. ಸೊ ಅದನ್ನು ಏನು ಮಾಡ್ಬೋದು, ಡಿಜಿಟಲ್ ಫೋಟೋಗ್ರಾಮೆಟ್ರಿ ಆ್ಯಂಡ್ ಅನಾಲಿಟಿಕಲ್ ಫೋಟೋಗ್ರಾಮೆಟ್ರಿ ಅನ್ನೋದು ಕಾಮನ್ ಆಗೋಗ್ಬಿಡುತ್ತೆ. ಹಾಗಾಗಿ ಇವತ್ತಿನ ದಿನದಲ್ಲಿ ನೋಡಿಕೊಂಡ್ರೆ ಅಪ್ಡೇಟೆಡ್ ವರ್ಷನ್ಸ್ ಲೈಕ್ ಡ್ರೋನ್ಸ್, GPS, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲದನ್ನು ಮಾಡಿಕೊಂಡು ಆ ಫೋಟೋಗ್ರಾಮೆಟ್ರಿ ಅನ್ನೋದನ್ನು ಇನ್ನೂ ಫಾಸ್ಟರ್ ಮಾಡಿಕೊಂಡು ಮೋರ್ ಅಕ್ಯುರೇಟ್ ಮಾಡ್ಕೊಂಡಿದ್ವಿ. ನೋಡಿ, ದಿನ ಹೋಗ್ತಾ ಹಿಂದಿನದು ಏನು ಮಾಡ್ತೀವಿ, ಅಕ್ಯುರೇಸಿನ ಬೆಳೆಸ್ತಾ ಹೋಗ್ತೀವಿ, ಟೈಮ್ನು ಏನು ಮಾಡ್ತೀವಿ, ಕಮ್ಮಿ ಟೈಮ್ ಮಾಡ್ತಾ ಹೋಗ್ತೀವಿ. ನಿಮಗೀಗ 1 GB ಮೂವಿನ ಮುಂಚೆ ಏನು ಮಾಡ್ತಿದ್ವಿ, ಒಂದು 20 ನಿಮಿಷ 30 ನಿಮಿಷ ತೊಗೊಳ್ಳೋದು, ಇವತ್ತು ಬರೀ 5 ನಿಮಿಷ ತೊಗೊಳ್ಳೋದು. ಅಂದರೆ ನಾವೇನು ಮಾಡ್ತೀವಿ, ಸೇಮ್ 1 GB ಮೂವಿನೇ ಡೌನ್ಲೋಡ್ ಮಾಡ್ತಿದ್ವಿ, ಬಟ್ ಏನು ಮಾಡ್ತಿದ್ದೆ, ಸ್ಪೀಡ್ ಅಪ್ ಮಾಡ್ತಿದೆ ಮತ್ತು HD ಕ್ವಾಲಿಟಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಆಡಿಯೋ ವಾಯ್ಸ್ನ ಚೆನ್ನಾಗಿ ಇರೋ ಥರ ಮಾಡ್ಕೊಳ್ಳೋದು, ಆ ಥರ ಎಲ್ಲ ನಾವೇನು ಮಾಡಿದ್ವಿ, ಸಾಫ್ಟ್ವೇರ್ಸ್ನ ಎಲ್ಲ ಟೆಕ್ನಾಲಜೀಸ್ನ ಡೆವಲಪ್ ಮಾಡ್ತಾ ಬರ್ತಿದ್ವಿ. ಸೊ ಹಾಗಾಗಿ ಡ್ರೋನ್ಸ್, GPS, AI ಈ ಥರ ಎಲ್ಲ ಯೂಸ್ ಮಾಡಿಕೊಂಡು ಫೋಟೋಗ್ರಾಮೆಟ್ರಿ ಅನ್ನೋ ಕಾನ್ಸೆಪ್ಟ್ನ ಸ್ಪೀಡ್ ಅಪ್ ಮಾಡಿದ್ವಿ, ಮೋರ್ ಅಕ್ಯುರೇಟ್ ಮಾಡಿದ್ವಿ. ಸೊ ಹಾಗಾಗಿ ಈ ಐಡಿಯಾ ಏನು ಫೋಟೋಗ್ರಾಮೆಟ್ರಿ ಅನ್ನೋ ಐಡಿಯಾ ಇದೆಯಲ್ಲ, ಇದು ಹೊಸದಲ್ಲ, ಇದು ಹಳೇದೆ. ಬಟ್ ಏನಂದರೆ ಇವತ್ತಿನ ಅವು ಏನು ಟ್ರೆಡಿಷ್ನಲ್ ಇಕ್ವಿಪ್ಮೆಂಟ್ಸ್ ಇತ್ತು, ಆ ಟ್ರೆಡಿಷ್ನಲ್ ಇಕ್ವಿಪ್ಮೆಂಟ್ಸ್ನ ಅಪ್ಡೇಟ್ ಮಾಡಿದ್ವಿ, ಹಲವಾರು ಹೊಸ ಸಾಫ್ಟ್ವೇರ್ಸ್ನ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಅಥವಾ ಇಂಟಿಗ್ರೇಟ್ ಮಾಡಿ ಆ ಒಂದು ಫೋಟೋಗ್ರಾಮೆಟ್ರಿನ ಏನು ಮಾಡಿದ್ವಿ, ಅಪ್ಡೇಟ್ ಮಾಡಿದ್ವಿ. ಅಂದರೆ ಮೋರ್ ಪವರ್ಫುಲ್ ಮಾಡಿದ್ವಿ ಆ ಒಂದು ಇಕ್ವಿಪ್ಮೆಂಟ್ನ. ಸೊ ಇವತ್ತಿಗೂ ನಾವೇನು ಮಾಡಿದ್ವಿ, ಫೋಟೋಗ್ರಾಮೆಟ್ರಿನ ಹಳೇ ಟ್ರೆಡಿಷ್ನಲ್ ಮೆಥಡ್ಸ್ ಜೊತೆ ಯೂಸ್ ಮಾಡ್ತಿದ್ವಿ, ಬಟ್ ಅಪ್ಡೇಟೆಡ್ ವರ್ಷನಲ್ಲಿ ಯೂಸ್ ಮಾಡ್ತಿದ್ವಿ. ಸೊ ಫೋಟೋಗ್ರಾಮೆಟ್ರಿ ನಿಮಗೆ ಹಳೇದ ಅಂತ ಕೇಳಿದ್ರೆ, ಹೊಸದ ಅಂತ ಕೇಳಿದ್ರೆ, ನೋ, ಇಟ್ ಈಸ್ ಆನ್ ಓಲ್ಡರ್ ವರ್ಷನ್ ಅಂತ ಅನ್ಬೋದು, ಬಟ್ ಅನ್ ಅಪ್ಡೇಟೆಡ್ ವರ್ಷನ್ ಅಂತ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ನೋಡಿ, ಫೋಟೋಗ್ರಾಮೆಟ್ರಿ ಟ್ರೆಡಿಷ್ನಲ್ ಸರ್ವೇಯಿಂಗ್ನ ರೀಪ್ಲೇಸ್ ಮಾಡುತ್ತಾ ಅಂತ ಕೇಳಿದ್ರೆ, ನೋ. ನಾನು ಹೇಳಿದ್ದೀನಲ್ಲ, ಟ್ರೆಡಿಷ್ನಲ್ ಮೆಥಡ್ನ ಯೂಸ್ ಮಾಡ್ತಿದ್ವಿ ಇವತ್ತಿಗೂ, ಬಟ್ ಅಪ್ಡೇಟೆಡ್ ವರ್ಷನಲ್ಲಿ ಯೂಸ್ ಮಾಡ್ತಿದ್ವಿ. ಅಪ್ಡೇಟೆಡ್ ವರ್ಷನ್ ಅಂತ ಯೂಸ್ ಮಾಡ್ತಿದ್ರೆ ಸರ್, ಪದೇ ಅಪ್ಡೇಟೆಡ್ ವರ್ಷನ್ ಅಂತಲೇ ಹೇಳ್ತಾರೆ. ಏನಿದು ಅಪ್ಡೇಟೆಡ್ ವರ್ಷನ್ ಅಂದರೆ, ಈಗಾಗಲೇ ನಾನು ಎಕ್ಸ್ಪ್ಲನೇಷನ್ ಎಲ್ಲ ಕೇಳಿಸ್ಕೊಂಡಿರ್ತೀರ. ಸೊ ಅಪ್ಡೇಟೆಡ್ ವರ್ಷನ್ ಅಂದರೆ ಡ್ರೋನ್ಸ್, ಏರ್ಕ್ರಾಫ್ಟ್ಸ್, ಹೊಸ ಟೆಕ್ನಾಲಜಿ, ಹೊಸ ಸಾಫ್ಟ್ವೇರ್ಸ್ನೆಲ್ಲ ಇದಕ್ಕೆ ಇಂಟಿಗ್ರೇಟ್ ಮಾಡಿಕೊಂಡು ನಾವೇನು ಮಾಡ್ತಿದ್ವಿ, ಒಳ್ಳೆ ಕ್ವಾಲಿಟಿ ಇಮೇಜಸ್ನ ಡೆವಲಪ್ ಮಾಡ್ಕೊಳ್ತಿದ್ವಿ. ಏನು ಇಮೇಜಸ್ಸು, ಆ ಏರಿಯಾಯಿನ ಸರ್ವೇಯಿಂಗ್. ಈಗ ನೋಡಿ, ನೀವು ಪರ್ಟಿಕ್ಯುಲರ್ ಫೀಲ್ಡಿಗೆ ಹೋಗ್ಬಿಟ್ಟು ಸರ್ವೆ ಮಾಡೋಕ್ಕೆ, ಬಟ್ ನೀವು ಫೋಟೋಗ್ರಾಫ್ಸ್ನ ತೆಗೆಯೋದ್ರಿಂದ ಆ ಒಂದು ಏರಿಯಾಯಿನ ಫೋಟೋಗ್ರಾಫ್ ಬಂದುಬಿಡುತ್ತೆ. ಆ ಫೋಟೋನ ನಾವು ಅನಾಲಿಸಿಸ್ ಮಾಡಿಬಿಟ್ಟು, ಅಂದರೆ ಸಾಫ್ಟ್ವೇರ್ ಮುಖಾಂತರ ನಮಗೆ ಈಸಿಯಾಗಿ ನಾವೇನು ಕೆಲಸ ಮಾಡಬೇಕು ಆ ಒಂದು ಏರಿಯಾದಲ್ಲಿ ಕೆಲಸ ಮಾಡ್ಬೋದು. ಸೊ ಹಾಗಾಗಿ ಫೋಟೋಗ್ರಾಮೆಟ್ರಿ ಟ್ರೆಡಿಷ್ನಲ್ ಮೆಥಡ್ನ ರೀಪ್ಲೇಸ್ ಮಾಡ್ತಿಲ್ಲ, ಟ್ರೆಡಿಷ್ನಲ್ ಮೆಥಡ್ ಜೊತೆಗೆ ಇಂಟಿಗ್ರೇಟ್ ಆಗಿದೆ. ಅಂದರೆ ಇಲ್ಲಿ ಕಾಂಪ್ಲಿಮೆಂಟ್ ಆಗಿದೆ ಅಂತ ಹೇಳಿದ್ವಿ, ಇಂಟಿಗ್ರೇಟ್ ಅಂತ ಅನ್ಬೋದು. ಇಟ್ ಕಾಂಪ್ಲಿಮೆಂಟ್ಸ್ ದಿ ಟ್ರೆಡಿಷ್ನಲ್ ಸರ್ವೇಯಿಂಗ್. ಸೊ ಏನು ಹಳೆ ಸರ್ವೇಯಿಂಗ್ ಇತ್ತು ಅದೇ ಸರ್ವೇಯಿಂಗೆ, ಬಟ್ ಅದಕ್ಕೆ ಅಪ್ಡೇಟೆಡ್ ಫೀಚರ್ಸ್ನ ಕೊಟ್ಟು ಅದನ್ನು ನಾವೇನು ಮಾಡಿದ್ವಿ, ಅಪ್ಗ್ರೇಡ್ ಮಾಡಿದ್ವಿ ಟ್ರೆಡಿಷ್ನಲ್ ಸರ್ವಿಂಗ್ನ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಏರಿಯಲ್ ಫೋಟೋಗ್ರಫಿ ಏನು ಮಾಡುತ್ತೆ, ಏರಿಯಲ್ ಫೋಟೋಗ್ರಫಿ ನಿಮಗೆ ಮ್ಯಾಪ್ಸ್ನ, ಟೆರೇನ್ ಮಾಡೆಲ್ಸ್ನ ಪ್ರೊವೈಡ್ ಮಾಡುತ್ತೆ. ಗ್ರೌಂಡ್ ಸರ್ವೇರ್ಸ್ ಏನು ಮಾಡ್ತಾರೆ, ಆ ಗ್ರೌಂಡ್ ಸರ್ವೇರ್ಸು ವೆರಿಫೈ ದಿ ಇಂಪಾರ್ಟೆಂಟ್ ಕಂಟ್ರೋಲ್ ಪಾಯಿಂಟ್ಸ್ ಆ್ಯಂಡ್ ಪರ್ಫಾರ್ಮ್ಸ್ ಪ್ರಿಸೈಸ್ ಮೆಜರ್ಮೆಂಟ್ಸ್ ವೇ ರಿಕ್ವೈರ್ಡ್. ಮೆನಿ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ ಯೂಸಸ್ ಬೋತ್ ಮೆಟ್ಸ್. ಸೊ ಇಲ್ಲೇನಂದರೆ ಫೋಟೋಗ್ರಾಮೆಟ್ರಿ ನಿಮ್ಗೆ ಏನು ಮಾಡುತ್ತೆ, ಇದು ಏರಿಯಲ್ ಫೋಟೋಗ್ರಾಮೆಟ್ರಿನಲ್ಲಿ ಫೋಟೋಸು ತೆಕ್ಕೊಡುತ್ತೆ, ಯಾವುದ್ರದ್ದು ಟೆರೈನ್ಸ್ದು, ಸರ್ವೇಯಿಂಗ್ ಏರಿಯಾಸ್ದು.
ಆ ಒಂದು ಬಂದಿರೋ ಫೋಟೋಸ್ನ ನಾವೇನು ಮಾಡ್ತೀವಿ, ಸಾಫ್ಟ್ವೇರಲ್ಲಿ ಅಪ್ಡೇಟ್ ಮಾಡಿ ನಾವೊಂದು 3D ಮಾಡೆಲ್ ತೊಗೊಂಡು ಆ 3D ಮಾಡೆಲ್ನ ಅನಾಲಿಸಿಸ್ ಮಾಡ್ತಿದ್ವಿ. ಸೊ ಆ 3D ಮಾಡೆಲ್ಸ್ನಲ್ಲಿ ಬಂದಿರೋಂಥ ಮೆಷರ್ಮೆಂಟ್ನ, ಗ್ರೌಂಡ್ ಸರ್ವೇರ್ಸಿಂಗ್ ಬಂದಿರೋಂಥ ಮೆಷರ್ಮೆಂಟ್ಸ್ನ ಟ್ಯಾಲಿ ಮಾಡಿಕೊಂಡು ಅಕ್ಯುರೇಟ್ ಮೆಷರ್ಮೆಂಟ್ಸ್ನ ನಾವು ರಿಸಲ್ಟಂಟಾಗಿ ತೊಗೊಳ್ತಾ ಇದ್ವಿ. ಸೊ ಏರಿಯಲ್ ಸರ್ವಿಂಗಲ್ಲಿ ನಿಮ್ಗೆ ಹೇಳಿದಂತೆ ಏನು ಮಾಡ್ತೀನಿ, ಒಂದು ಏರಿಯಾದು ಡ್ರೋನ್ಸ್ನ ಕಳಿಸ್ಬಿಟ್ಟು ಆ ಏರಿಯಾದ ಫೋಟೋಸ್ನ ತೊಗೊಂಬರ್ತೀವಿ. ತೊಗೊಂಡು ಬಂದುಬಿಟ್ಟು ರಿಲೆವೆಂಟ್ ಸಾಫ್ಟ್ವೇರಲ್ಲಿ ಅಪ್ಡೇಟ್ ಮಾಡಿ ಆ ಒಂದು ಏರಿಯಾನ 3D ಮಾಡೆಲ್ನ ಪ್ರಿಪೇರ್ ಮಾಡ್ಕೊಂಡ್ವಿ. 3D ಮಾಡೆಲ್ನ ಪ್ರಿಪೇರ್ ಮಾಡ್ಕೊಂಡು ಅದನ್ನು ಅನಾಲಿಸಿಸ್ ಮಾಡ್ತೀವಿ. ಯಾವುದರಲ್ಲಿ, ಮಾಡ್ರನ್ ಸರ್ವಿಂಗ್ ಮೆಥಡ್ಸಲ್ಲಿ. ಅದೇ ಟ್ರೆಡಿಷನಲ್ ಏರಿಂಗ್ ಸರ್ವಿಂಗ್ ಮೆಥಡಲ್ಲಿ ಏನಾಗುತ್ತೆ, ನಾವು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿಕೊಂಡು ಗ್ರೌಂಡ್ಗೆ ಹೋಗಿ ಮೆಷರ್ ಮಾಡಿಕೊಂಡು ಡಾಟಾನ ತೊಗೊಂಬಂದು ಆ ಡಾಟಾನ ಅನಾಲಿಸಿಸ್ ಮಾಡಿ ಮೆಷರ್ಮೆಂಟ್ನ ಮಾಡ್ತಿದ್ವಿ. ನೋಡಿ, ಎರಡರೂ ಏನಿದೆ, ಮೆಷರ್ಮೆಂಟ್ ಮಾಡಿ ಔಟ್ಪುಟ್ಟು ಆ ಏರಿಯಾದೇ ಸರ್ವಿಂಗ್ ಮಾಡೋದು. ಬಟ್ ಎರಡನ್ನ ನಾವು ಇಂಟಿಗ್ರೇಟ್ ಮಾಡಿಬಿಟ್ರೆ, ಸೊ ಎರಡನ್ನ ಇಂಟಿಗ್ರೇಟ್ ಮಾಡಿದ್ರೆ ಮೋರ್ ಆ್ಯಕ್ಯುರೇಟ್ ಆಗೋಗುತ್ತೆ. ಸೊ ಹಾಗಾಗಿ ನಮ್ಮ ಇಂಜಿನಿಯರ್ಸ್ ಅಥವಾ ಇವತ್ತಿನ ಸರ್ವೇರ್ಸ್ ಏನು ಮಾಡ್ತಾರೆ ಅಂದರೆ, ಓಲ್ಡರ್ ಸರ್ವೇಯಿಂಗ್ ಮೆಥಡ್ಸ್, ಟ್ರೆಡಿಷನಲ್ ಮೆಥಡ್ಸ್ ಆ್ಯಂಡ್ ಇವಾಗ ಅಪ್ಡೇಟ್ ಆಗಿರುವಂಥ ಸರ್ವಿಂಗ್ ಮೆಥಡ್ಸ್ ಅಂದರೆ ಫೋಟೋಗ್ರಾಮೆಟ್ರಿ, ಇವೆರಡನ್ನ ಕಂಬೈನ್ ಮಾಡಿ ಯೂಸ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಟ್ರೆಡಿಷನಲ್ ಮೆಥಡ್ನ ನಾವು ರೀಪ್ಲೇಸ್ ಮಾಡಿಲ್ಲ, ಟ್ರೆಡಿಷನಲ್ ಸರ್ವಿಂಗ್ ಮೆಥಡ್ಸ್ನ ಯೂಸ್ ಮಾಡ್ತಿದ್ವಿ ಹಾಗೂ ಫೋಟೋಗ್ರಾಮೆಟ್ರಿ ಸರ್ವಿಂಗ್ ಮೆಥಡ್ಸ್ನ ಯೂಸ್ ಮಾಡ್ತೀವಿ. ಬಟ್ ಇಂಟಿಗ್ರೇಟ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ವಿ ಅಷ್ಟೇ. ಸೊ ಫೋಟೋಗ್ರಾಮೆಟ್ರಿ ನಿಮ್ಮನ್ನ ಟ್ರೆಡಿಷನಲ್ ಸರ್ವಿಂಗ್ ಮೆಥಡ್ನ ರೀಪ್ಲೇಸ್ ಮಾಡಿಲ್ಲ ಅಂತ ಅನ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಕಂಪ್ಯಾರಿಸನಲ್ಲಿ ನೋಡ್ಕೊಳ್ಳೋದ್ರೆ ಟ್ರೆಡಿಷನಲ್ ಸರ್ವಿಂಗು ಫೋಟೋಗ್ರಾಮೆಟ್ರಿಲಿ ನಾನು ಹೇಳಿದ್ನಲ್ಲ, ಟ್ರೆಡಿಷನಲ್ ಸರ್ವಿಂಗ್ ಮೆಥಡು ಫೀಲ್ಡ್ಗೆ ಹೋಗ್ಬಿಟ್ಟು ನೀವು ಕೆಲಸ ಮಾಡಬೇಕಾಗುತ್ತೆ, ಅಂದರೆ ಗ್ರೌಂಡ್ ಮೆಷರ್ಮೆಂಟ್ ಮಾಡಬೇಕಾಗುತ್ತೆ. ಈ ಒಂದು ಏರಿಯಾ, ಯಾವುದೋ ಒಂದು ಏರಿಯಾನ ಮಾಡಬೇಕಂದ್ರೆ ಸರ್ವೇರ್ ಏನು ಮಾಡಬೇಕಾಗುತ್ತೆ, ಈ ಒಂದು ಪರ್ಟಿಕ್ಯುಲರ್ ಏರಿಯಾಗೆ ಹೋಗಬೇಕು, ಇಂಚಾಗಿ ಪಾಯಿಂಟಾಗಿ ಮೆಷರ್ ಮಾಡ್ಕೊತ ಬರಬೇಕು. ಅದೇ ಏರಿಯಲ್ ಸರ್ವೇಯಿಂಗ್ ಅಥವಾ ಫೋಟೋಗ್ರಾಮೆಟ್ರಿಯಲ್ಲಿ ಏನಾಗುತ್ತೆ, ಸರ್ವೇರು ಬೇಕಾಗಿರಲ್ಲ. ಸರ್ವೇರ್ ಏನು ಯೂಸ್ ಮಾಡ್ತಾನೆ, ಡ್ರೋನ್ಸ್ನ ಯೂಸ್ ಮಾಡ್ತಾರೆ. ಡ್ರೋನ್ಸ್ನ ಯೂಸ್ ಮಾಡ್ತಾರೆ. ಅದಕ್ಕೊಂದು ಕ್ಯಾಮ್ರಾ ಅಟ್ಯಾಚ್ ಆಗಿರುತ್ತೆ. ಆ್ಯಕ್ಚುಲಾಗಿ ಈ ಒಂದು ಏರಿಯಾನ ಡ್ರೋನ್ ಏನು ಮಾಡುತ್ತೆ, ಸರ್ವೆ ಮಾಡುತ್ತೆ. ಈ ಒಂದು ಏರಿಯಾನ ಏನು ಮಾಡುತ್ತೆ, ಡ್ರೋನು ಸರ್ವೆ ಮಾಡುತ್ತೆ. ಒಂದೇ ಡ್ರೋನ್ ಆಗಿರ್ಬೋದು, ಮಲ್ಟಿಪಲ್ ಡ್ರೋನ್ಸ್ನ ಯೂಸ್ ಮಾಡಿಕೊಂಡು ಸರ್ವೆ ಮಾಡಿಸ್ಬೋದು. ಸರ್ವೆ ಮಾಡಿದ ನಂತರ ಇದರಲ್ಲಿ ನಮಗೇನು ಫೋಟೋಸ್ ಬಂದಿರುತ್ತೆ, ಆ ಫೋಟೋಸ್ನ ಈ ಸರ್ವೇರ್ ಏನು ಮಾಡ್ತಾರೆ, ಪರ್ಟಿಕ್ಯುಲರ್ ಸಾಫ್ಟ್ವೇರಲ್ಲಿ ಅಪ್ಡೇಟ್ ಮಾಡಿ, ಸಾಫ್ಟ್ವೇರ್ ಏನು ಮಾಡುತ್ತೆ, ಆ ಫೋಟೋಸ್ನ ತೊಗೊಂಡ್ಬಿಟ್ಟು 3D ಮಾಡೆಲ್ನ ಕ್ರಿಯೇಟ್ ಮಾಡುತ್ತೆ. ಈ 3D ಮಾಡೆಲ್ನ ಈ ಸರ್ವೇರ್ ಏನು ಮಾಡ್ತಾರೆ, ಅನಾಲಿಸಿಸ್ ಮಾಡಿಬಿಟ್ಟು ಅವ್ರು ಏನು ಪ್ರಾಜೆಕ್ಟ್ನ ಮಾಡಬೇಕು ಆ ಪ್ರಾಜೆಕ್ಟ್ನ ಮಾಡ್ತಾರೆ. ಅದಾಗಿ ನಂತರ ನೋಡಿ, ಟ್ರೆಡಿಷನಲ್ ಸರ್ವಿಂಗ್ ಮೆಥಡು ಬಹಳ ಸ್ಲೋ ಇರುತ್ತೆ. ಯಾವಾಗ ಲಾರ್ಜ್ ಏರಿಯಾನ ನೀವು ಸರ್ವೆ ಮಾಡಬೇಕಂತ. ಆದರೆ ಫೋಟೋಗ್ರಾಮೆಟ್ರಿ ವೆರಿ ಫಾಸ್ಟ್, ಎಷ್ಟೇ ದೊಡ್ಡ ಏರಿಯಾ ಇದ್ದರೂ ವೆರಿ ಫಾಸ್ಟ್ ಮಾಡೋದು. ಯಾಕಂದರೆ ಇಲ್ಲಿ ನಾವೇನು ಮಾಡ್ತಿದ್ವಿ, ಏರ್ಕ್ರಾಫ್ಟ್ಸ್ ಆ್ಯಂಡ್ ಡ್ರೋನ್ಸ್ನ ಯೂಸ್ ಮಾಡ್ತಿದ್ವಿ. ಅದಾಗಿ ನಂತರ ಇದು ಟ್ರೆಡಿಷನಲ್ ಮೆಥಡು ಸ್ಮಾಲ್ ಪ್ರಾಜೆಕ್ಟ್ಸ್ಗೆ ಸೂಟಬಲು. ಈ ಫೋಟೋಗ್ರಾಮೆಟ್ರಿ ಏನಿದೆಲ್ಲ ಸ್ಮಾಲ್ ಆ್ಯಂಡ್ ಲಾರ್ಜರ್ ಪ್ರಾಜೆಕ್ಟ್ಸ್ಗೂ ಸೂಟಬಲ್. ಬಟ್ ಏನಾಗುತ್ತೆ ಅಂದರೆ, ಸ್ಮಾಲರ್ ಪ್ರಾಜೆಕ್ಟ್ಸ್ ಅಂತ ನಾವು ಯಾಕೆ ಯೂಸ್ ಮಾಡಲ್ಲ, ಸ್ಮಾಲರ್ ಪ್ರಾಜೆಕ್ಟ್ಸ್ ಯಾಕೆ ನಾನು ಫೋಟೋಗ್ರಫಿ ಯೂಸ್ ಮಾಡಲ್ಲ ಅಂದರೆ, ಫೋಟೋಗ್ರಾಮೆಟ್ರಿ ಯೂಸ್ ಮಾಡಲ್ಲ ಅಂದರೆ, ಸ್ಮಾಲರ್ ಪ್ರಾಜೆಕ್ಟ್ಸ್ಗೆ ನಾನು ಫೋಟೋಗ್ರಾಮೆಟ್ರಿ ಯೂಸ್ ಮಾಡೋಕ್ಕಂದರೆ ಇನಿಷಿಯಲ್ ಕಾಸ್ಟ್ ಜಾಸ್ತಿ ಆಗೋಗುತ್ತೆ. ಸೊ ಹಾಗಾಗಿ ಕಾಸ್ಟ್ನ ಕಮ್ಮಿ ಮಾಡೋಕ್ಕೆ ನಾನು ಏನೇ ಅಡ್ವಾನ್ಸ್ಡ್ ಮೆಥಡ್ ಯೂಸ್ ಮಾಡಿದ್ರು ಕಾಸ್ಟ್ ಕಮ್ಮಿ ಮಾಡಬೇಕು, ಟೈಮ್ ಕಮ್ಮಿ ಮಾಡಬೇಕು, ಎಲ್ಲ ಪ್ಯಾರಾಮೀಟರ್ಸ್ ರೀಚ್ ಆಗೋ ಥರನೇ ಇರಬೇಕು. ಹಾಗಾಗಿ ಫೋಟೋಗ್ರಾಮೆಟ್ರಿ ಲಾರ್ಜ್ ಏರಿಯಾ ಬೇಕಪ್ಪ, ಲಾರ್ಜ್ ಏರಿಯಾ ಸರ್ವೆ ಮಾಡೋಕ್ಕಂದರೆ ಟ್ರೆಡಿಷನಲ್ ಮೆಥಡ್ ಬದಲು ನಾನು ಫೋಟೋಗ್ರಾಮೆಟ್ರಿ ಯೂಸ್ ಮಾಡ್ತೀನಿ. ಅವಾಗೇನಾಗೋಗುತ್ತೆ, ಈ ಕಮ್ಮಿ ಕಾಸ್ಟಲ್ಲಿ ನನಗೆ ಈಸಿಯಾಗಿ ಆ ಲ್ಯಾಂಡ್ ಸರ್ವೆ ಆಗೋಗುತ್ತೆ. ಅದಾಗಿ ನಂತರ ಎಲ್ಲಿ ನನಗೆ ಫೀಲ್ಡ್ ಆ್ಯಕ್ಸೆಸ್ ಮಾಡ್ಕೊಳ್ಳೋಕ್ಕಾಗಲ್ವೋ ಅಲ್ಲಿ ನಾನು ಏನು ಮಾಡೋದು, ಫೋಟೋಗ್ರಾಮೆಟ್ರಿ ಯೂಸ್ ಮಾಡೋದು. ಅಂದರೆ ಇನ್ಆಕ್ಸೆಸಬಲ್ ಏರಿಯಾಸಲ್ಲಿ ಎಲ್ಲಿ ನಾನು ಫೀಲ್ಡ್ ಆ್ಯಕ್ಸೆಸ್ ಮಾಡ್ಕೊಳ್ಬೋದು, ಈಸಿಯಾಗಿ ಸರ್ವೆ ಮಾಡ್ಬೋದು ಅನ್ನೋ ಕೇಸಲ್ಲಿ ಟ್ರೆಡಿಷನಲ್ ಮೆಥಡ್ ಯೂಸ್ ಮಾಡ್ತೀನಿ. ಇದೂ ಆ್ಯಕ್ಯುರೇಟ್ ಇದೆ, ಬಟ್ ಇದಕ್ಕಿಂತ ಮೋರ್ ಆ್ಯಕ್ಯುರೇಟು ಫೋಟೋಗ್ರಾಮೆಟ್ರಿ ಆಗಿರುತ್ತೆ. ಯಾವುದು, ಫೋಟೋಗ್ರಾಮೆಟ್ರಿನಲ್ಲೂ ಅಕ್ಯುರೇಸಿನೇ ಇರುತ್ತೆ. ಟ್ರೆಡಿಷನಲ್ ಸರ್ವಿಂಗಲ್ಲೂ ನಾವು ಅಕ್ಯುರೇಸಿನೇ ಎಕ್ಸ್ಪೆಕ್ಟ್ ಮಾಡೋದು. ಬಟ್ ಟ್ರೆಡಿಷನಲ್ ಮೆಥಡಲ್ಲಿ ನಿಮಗೇನು ಲ್ಯಾಂಡ್ ಸರ್ವೆ ಮಾಡಿದ ನಂತರ ಅದರ ಅಕ್ಯುರೇಸಿನ ನೋಡ್ತಿರಲ್ಲ, ಆ ಅಕ್ಯುರೇಸಿಗಿಂತ ಜಾಸ್ತಿ ಇರುತ್ತೆ ಫೋಟೋಗ್ರಾಮೆಟ್ರಿಯಲ್ಲಿ. ಮೋರ್ ಆ್ಯಕ್ಯುರೇಟು ಫೋಟೋಗ್ರಾಮೆಟ್ರಿ ಆಗಿರುತ್ತೆ ಕಂಪೇರ್ಡ್ ಟು ಟ್ರೆಡಿಷನಲ್ ಮೆಥಡ್. ಇಷ್ಟು ತಿಳ್ಕೊಂಡ್ರೆ. ಸೊ ಇಲ್ಲಿವರೆಗೂ ನಾನು ಏನು ಹೇಳಿದ್ದೀನಿ, ಇದೆಲ್ಲ ಜಸ್ಟ್ ಇಂಟ್ರೊಡಕ್ಷನ್ ನಿಮಗೆ. ಸೊ ಈಗ ಓವರಲ್ ಆಗಿ ಫೋಟೋಗ್ರಾಮೆಟ್ರಿ ಅಂದರೆ ಏನಂತ ನೋಡೋಣ. ಫೋಟೋಗ್ರಾಮೆಟ್ರಿ ಏನಕ್ಕೆ ಬೇಕಾಗುತ್ತೆ ಅಂತ ನೋಡೋಣ. ಫೋಟೋಗ್ರಾಮೆಟ್ರಿ ಈಸ್ ರಿಕ್ವೈರ್ಡ್ ಟು ಒಬ್ಟೈನ್, ಏನನ್ನು ಅಚೀವ್ ಮಾಡೋದಕ್ಕೆ, ಅಕ್ಯುರೇಟ್ ಮೆಷರ್ಮೆಂಟ್ಸ್ ಮತ್ತು ಮ್ಯಾಪ್ಸ್ ಆಫ್ ಲಾರ್ಜ್ ಅಥವಾ ಆಕ್ಸೆಸಬಲ್ ಏರಿಯಾಸ್ದು ಮ್ಯಾಪ್ಸ್ನ ಭಾಳ ಕ್ವಿಕ್ಕಾಗಿ ಜನ್ರೇಟ್ ಮಾಡೋದಕ್ಕೆ. ಅದು ಸೇಫಾಗಿ ನೀವು ಮಾಡ್ಬೋದು. ಮತ್ತು ಎಕನಾಮಿಕಲಿ ಹೇಳಿದ್ನಲ್ಲ, ಲಾರ್ಜ್ ಏರಿಯಾಸ್ನ ನೀವೇನಾದರೂ ಸರ್ವಿಂಗ್ ಮಾಡಬೇಕಂದ್ರೆ ಸರ್ವೇರ್ಸ್ ಭಾಳ ಬೇಕು, ಕ್ಯಾಪಿಟಲ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಆಕ್ಸೆಸ್ ಮಾಡ್ಕೊಳ್ಳೋಕ್ಕಾಗದೇ ಇದ್ದಾಗ ನೀವು ಸ್ಪೆಷಲ್ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡಿಕೊಂಡು ಲ್ಯಾಂಡ್ ಆಕ್ಸೆಸ್ ಮಾಡ್ಕೊಳ್ಬೇಕು, ಅದಕ್ಕೂ ಕಾಸ್ಟ್ ಜಾಸ್ತಿ ಆಯಿತು. ಸೊ ಓವರಾಲ್ ಆಗಿ ನೋಡಿಕೊಂಡ್ರೆ ಎಕನಾಮಿಕಲಿ ಮೋರ್ ಆಗಿಬಿಡುತ್ತೆ ಯಾವುದು, ಟ್ರೆಡಿಷನಲ್ ಮೆಥಡ್. ಎಕನಾಮಿಕಲಿ ಲೆಸ್ ಆಗಬೇಕಂದ್ರೆ ನಾನು ಫೋಟೋಗ್ರಾಮೆಟ್ರಿ ಯೂಸ್ ಮಾಡಬೇಕು. ಸೊ ಹಾಗಾಗಿ ಮೋರ್ ಅಕ್ಯುರೇಟ್ ಮೆಷರ್ಮೆಂಟ್ಸ್ ಆ್ಯಂಡ್ ಲಾರ್ಜರ್ ಏರಿಯಾಸ್ದು ನಾನು ಸರ್ವಿಂಗ್ ಮಾಡಬೇಕು, ಇನ್ಎಕ್ಸೆಸಬಲ್ ಏರಿಯಾಸ್ನು ಸರ್ವಿಂಗ್ ಮಾಡಬೇಕು, ಮತ್ತು ಸೇಫಾಗಿ ಸರ್ವಿಂಗ್ ಮಾಡಬೇಕು, ಎಕನಾಮಿಕಲಿನೂ ಕಮ್ಮಿ ಇರಬೇಕು ಅಂದಾಗ ಆಗ ನಾವೇನು ಮಾಡ್ತೀವಿ, ಫೋಟೋಗ್ರಾಮೆಟ್ರಿನ ಯೂಸ್ ಮಾಡ್ತೀವಿ. ಸೊ ಎಲ್ಲದನ್ನು ನಮ್ಗೆ ಮಾಡ್ಕೊಡೋದು ಯಾವುದು, ಫೋಟೋಗ್ರಾಫ್ಸ್ ಕ್ಯಾಮ್ರಾಯಿಂದ ತೆಗೆಯುವಂಥ ಫೋಟೋಗ್ರಾಫ್ಸೇ ಎಲ್ಲದನ್ನು ಅಚೀವ್ ಮಾಡಿಕೊಡುತ್ತೆ ವೈಲ್ ಕಾಂಪ್ಲಿಮೆಂಟಿಂಗ್ ಟ್ರೆಡಿಷನಲ್ ಮೆಥಡ್. ಸೊ
ಟ್ರೆಡಿಷ್ನಲ್ ಮೆಥಡ್ಸ್ನ ನಾವು ರಿಪ್ಲೇಸ್ ಮಾಡಿಲ್ಲ, ಟ್ರೆಡಿಷ್ನಲ್ ಮೆಥಡ್ಸ್ನ ಯೂಸ್ ಮಾಡ್ತಿದ್ವಿ, ಅದ್ರ ಜೊತೆಗೆ ಇಂಟಿಗ್ರೇಟ್ ಮಾಡಿದ್ವಿ ಫೋಟೋಗ್ರಾಮೆಟ್ರಿನ. ಸೊ ಹಾಗಾಗಿ ಫೋಟೋಗ್ರಾಮೆಟ್ರಿ ವಿತ್ ಟ್ರೆಡಿಷ್ನಲ್ ಮೆಥಡ್ಸ್ ಯೂಸ್ ಮಾಡಿದಾಗ ನಮಗೆ ಮೆಷರ್ಮೆಂಟ್ಸು ಆಕ್ಯುರೇಟ್ ಆಗ್ತವೆ, ಲಾರ್ಜರ್ ಏರಿಯಾಸ್ನ ಈಸಿಯಾಗಿ ಸರ್ವೇಯಿಂಗ್ ಮಾಡ್ಬೋದು, ಅಂದರೆ ಆಕ್ಸೆಸ್ ಮಾಡ್ಕೊಳ್ಳದೆ ಇರೋಂಥ ಏರಿಯಾಸ್ ಅಂದರೆ ಇನ್ಆಕ್ಸೆಸಬಲ್ ಏರಿಯಾಸ್ನು ಕ್ವಿಕ್ಕಾಗಿ ಸರ್ವೇಯಿಂಗ್ ಮಾಡ್ಬೋದು, ಅದು ಸೇಫಾಗಿ ಮಾಡ್ಬೋದು, ರಿಸ್ಕ್ ತೊಗೊಳ್ಳದೆ. ಎಕನಾಮಿಕಲಿ ವೈಸ್ ನೋಡಿಕೊಂಡ್ರು ಲೆಸ್ ಎಕನಾಮಿ ಆಗುತ್ತೆ, ಅಂದರೆ ನಮ್ಗೆ ಇನಿಷಿಯಲ್ ಕಾಸ್ಟ್ ಅಥವಾ ಈಗ ಕ್ಯಾಪಿಟಲ್ ಕಾಸ್ಟ್ ಏನಿರುತ್ತೆ ಅದು ಕಮ್ಮಿನಲ್ಲೇ ಮಾಡ್ಬೋದು. ಸೊ ಹಾಗಾಗಿ ಫೋಟೋಗ್ರಾಮೆಟ್ರಿ ಇವೆಲ್ಲ ಥಿಂಗ್ಸ್ನ ಅಚೀವ್ ಮಾಡೋದಕ್ಕೆ ನನಗೆ ಫೋಟೋಗ್ರಾಮೆಟ್ರಿ ಬೇಕಾಯಿತು. ಸೊ ಈಗ ಏರಿಯಲ್ ಸರ್ವೇಯಿಂಗ್ ಅಂದರೆ ಏನು, ಏರಿಯಲ್ ಸರ್ವೇಯಿಂಗ್ ಅಂತ ಅಂದ್ರೇನು, ಸೊ ಫೋಟೋಗ್ರಾಮೆಟ್ರಿ ಅಂದರೆ ಏನಂತ ನೋಡಿದ್ರಿ. ಸೊ ಫೋಟೋಗ್ರಾಮೆಟ್ರಿ ಓವರಾಲಾಗಿ ನೋಡ್ಕೊಳ್ಳೋದಾದರೆ ಫೋಟೋಗ್ರಾಮೆಟ್ರಿ ಒಂದು ಆರ್ಟ್ ಆಗುತ್ತೆ. ನೋಡಿ, ಈಗ ನೀವು ಡ್ರಾಯಿಂಗ್ ಅಂದರೆ ಯಾವುದೋ ಒಂದು ಚಿತ್ರನ ಬಿಡಿಸ್ತಾರೆ ಅಂದ್ರೆ ಒಂದು ಆರ್ಟ್ ಆಗುತ್ತೆ. ಸೊ ಆ ಚಿತ್ರನ ನೀವು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡ್ರೆ ಅದು ಸೈನ್ಸ್ ಆಗುತ್ತೆ. ಸೊ ಫೋಟೋಗ್ರಾಮೆಟ್ರಿ ಒಂದು ಸೈನ್ಸ್ ಆ್ಯಂಡ್ ಆರ್ಟ್ ಆಗುತ್ತೆ. ಇಟ್ ಈಸ್ ಎ ಸೈನ್ಸ್ ಆ್ಯಂಡ್ ಆರ್ಟ್ ಅಂತ ಹೇಳ್ತೀವಿ ಯಾವುದು ಫೋಟೋಗ್ರಾಮೆಟ್ರಿ ಅಂದರೆ. ಸೊ ಹಾಗಾಗಿ ಫೋಟೋಗ್ರಾಮೆಟ್ರಿ ಹೇಗೆ ಡಿಫೈನ್ ಮಾಡ್ತಾರೆ ಅಂದರೆ ಇಟ್ ಈಸ್ ಎ ಸೈನ್ಸ್, ಆರ್ಟ್ ಆ್ಯಂಡ್ ಟೆಕ್ನಾಲಜಿ. ಏನಕ್ಕೆ 3 ವರ್ಡ್ಸ್ ಯೂಸ್ ಮಾಡ್ತೀನಿ, ಸೈನ್ಸ್, ಆರ್ಟ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ನಿಮ್ಮ ಹತ್ರ ಕಲೆ, ಅದು ಮಾಡೋವಂಥ ಕಲೆ. ಈಗ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡ್ತಾರೆ, ನಿಮಗೆ ಆ ಸಾಫ್ಟ್ವೇರ್ನ ಬಳಕೆ ಮಾಡೋವಂಥ ಕಲೆ ಇರಬೇಕು ನಿಮಗೆ, ಅಲ್ವಾ. ಸೊ ಹಾಗಾಗಿ ಇಟ್ ಈಸ್ ಅನ್ ಆರ್ಟ್. ಸೈನ್ಸ್ ಅಂತ ಏನಕ್ಕೆ ಅಂದರೆ ಹಲವಾರು ಸೈನ್ಸ್ ಕಾನ್ಸೆಪ್ಟ್ಸ್ ಇನ್ವಾಲ್ವ್ ಆಗಿರ್ತವೆ. ಅದಾಗಿನ ನಂತರ ಯಾಕೆ ಟೆಕ್ನಾಲಜಿ ಅಂತ ಹೇಳ್ತೀವಿ ಅಂದರೆ ಟೆಕ್ನಾಲಜಿಕಲ್ ಕಾನ್ಸೆಪ್ಟ್ಸ್ ಇನ್ವಾಲ್ವ್ ಆಗಿರ್ತವೆ. ನಾವು ಇವತ್ತಿನ ಹೊಸ ಟೆಕ್ನಾಲಜೀಸ್ನ ಯೂಸ್ ಮಾಡ್ತಿದ್ವಿ, ಏರ್ಕ್ರಾಫ್ಟ್ಸ್, ಡ್ರೋನ್ಸ್ ಇವೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಿರೋ ಕಾರಣದಿಂದ ಫೋಟೋಗ್ರಾಮೆಟ್ರಿನ ಹೇಗೆ ಡಿಫೈನ್ ಮಾಡ್ತಿದ್ರೆ ಫೋಟೋಗ್ರಾಮೆಟ್ರಿ ಈಸ್ ಡಿಫೈನ್ಡ್ ಆ್ಯಸ್ ಎ ಸೈನ್ಸ್, ಆರ್ಟ್ ಆ್ಯಂಡ್ ಟೆಕ್ನಾಲಜಿ ಆಫ್ ಏನನ್ನು ಒಪ್ಟೇನ್ ಮಾಡೋದಕ್ಕೆ, ಏನನ್ನು ಅಚೀವ್ ಮಾಡೋದಕ್ಕೆ ನೀವು ಮಾಡ್ತಿದ್ರೆ, ಏನನ್ನು ಒಪ್ಟೇನ್ ಮಾಡೋದಕ್ಕೆ ಮಾಡ್ಕೊಳ್ತಿದ್ರೆ ರಿಲಯಬಲ್ ಇನ್ಫಾರ್ಮೇಷನ್ ಯಾವುದ್ರ ಮುಖಾಂತರ ಥ್ರೂ ಫೋಟೋಗ್ರಾಫ್ಸ್. ಸೊ ಹಾಗಾಗಿ ಫೋಟೋಗ್ರಾಫಿ ಈಸ್ ಡಿಫೈನ್ಡ್ ಆ್ಯಸ್ ಆರ್ಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಫ್ ಒಪ್ಟೈನಿಂಗ್ ರಿಲಯಬಲ್ ಇನ್ಫಾರ್ಮೇಷನ್ ಫ್ರಮ್ ಫೋಟೋಗ್ರಾಫ್ಸ್ ಅಂತ ಹೇಳ್ಬೋದು ನಾವು. ಸೊ ಫೋಟೋಗ್ರಾಫಿಟ್ರಿ ಇಸ್ ಎನ್ ಆರ್ಟ್, ಟೆಕ್ನಾಲಜಿ ಆ್ಯಂಡ್ ಸೈನ್ಸ್. ಏನನ್ನು ಒಪ್ಟೇನ್ ಮಾಡೋಕ್ಕೆ ಟು ಒಪ್ಟೇನ್ ದಿ ರಿಲಯಬಲ್ ಇನ್ಫಾರ್ಮೇಷನ್ ಅಂದರೆ ಬೇಕಾಗಿರುವಂಥ ಮಾಹಿತಿನ ಪಡೆದುಕೊಳ್ತಿದ್ವಿ ಯಾವುದ್ರ ಮುಖಾಂತರ ಥ್ರೂ ಫೋಟೋಸ್. ಸೊ ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಸೊ ಈ ಫೋಟೋಸ್ನ ಹೇಗೆ ತೊಗೊಳ್ಳೋದು ಅಂತಂದಾಗ ಏರಿಯಲ್ ಸರ್ವೇಯಿಂಗ್ ಬೇಕಾಗುತ್ತೆ. ಅಂದರೆ ಡ್ರೋನ್ಸ್, ಈಗ ಪರ್ಟಿಕ್ಯುಲರಾಗಿ ನಾವು ಫೋಕಸ್ ಮಾಡೋದು ಡ್ರೋನ್ಸ್ ಆ್ಯಂಡ್ ಏರ್ಕ್ರಾಫ್ಟ್ಸ್. ಸೊ ಡ್ರೋನ್ಸ್ನ, ಏರ್ಕ್ರಾಫ್ಟ್ಸ್ನ ಯೂಸ್ ಮಾಡಿಕೊಂಡು ಅರ್ತ್ ಸರ್ಫೇಸ್ ಮೇಲಿರುವಂಥ ಇನ್ಫಾರ್ಮೇಷನ್ ನಾವೇನಾದರೂ ಕಲೆಕ್ಟ್ ಮಾಡ್ತಿದ್ದೀವಿ ಥ್ರೂ ಫೋಟೋಸ್ ಅಂದರೆ ಅದನ್ನು ನಾವು ಏರಿಯಲ್ ಸರ್ವೇಯಿಂಗ್ ಅಂತೇಳಿ. ಬರೀ ಡ್ರೋನ್ಸ್ ಆ್ಯಂಡ್ ಏರ್ಕ್ರಾಫ್ಟ್ಸ್ ಒಂದೇ ಅಂತಲ್ಲ, ಸೆನ್ಸಾರ್ ಡಾಟಾ, ಎಲ್ಲಿ ಏರ್ಕ್ರಾಫ್ಟ್ಸಲ್ಲಿ ಸೆನ್ಸಾರ್ ಡಾಟಾ ಇರುತ್ತೆ, ಆ ಸೆನ್ಸಾರ್ ಡಾಟಾ ಮುಖಾಂತರನೂ ನಾವೇನು ಮಾಡ್ಬೋದು, ಫೋಟೋಸ್ನ ಒಪ್ಟೇನ್ ಮಾಡ್ಕೋಬೋದು. ಆ ಫೋಟೋಸು ನಮಗೇನು ಬೇಕಾಗುತ್ತೆ, ಏನು ಕೊಡುತ್ತೆ, ರಿಲೆವೆಂಟ್ ಇನ್ಫಾರ್ಮೇಷನ್ನ ಕೊಡುತ್ತೆ. ಸೊ ಹೆಲಿಕಾಪ್ಟರ್ ನಾನು ಹೇಳಿದ್ಮೇಲೆ ಏರ್ಕ್ರಾಫ್ಟ್ ಆಗಿರ್ಬೋದು, ಹೆಲಿಕಾಪ್ಟರ್ಸ್ ಆಗಿರ್ಬೋದು, ಡ್ರೋನ್ಸ್ ಆಗಿರ್ಬೋದು. ಸೊ ನೀವು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವೇನು ಸರ್ವೇಯಿಂಗ್ ಮಾಡ್ತೀರೋ ಅದನ್ನು ನಾವು ಏರಿಯಲ್ ಸರ್ವೇಯಿಂಗ್ ಅಂತ ಹೇಳ್ತೀವಿ. ಸೊ ನೀವು ಗ್ರೌಂಡ್ ಮೇಲೆ ನಿಂತ್ಕೊಂಡು ಒಂದು ಸರ್ವೇಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಹೇಳಿದೆ, ಥಿಯೋಡೋಲೈಟು ಮತ್ತು ಲೆವೆಲ್ಸು, ಕಂಪ ಮತ್ತು ಚೈನ್ ಅಂಡ್ ಟೇಪು ಇವೆಲ್ಲನೇ ಯೂಸ್ ಮಾಡ್ಕೊಂಡು ನೀವು ಗ್ರೌಂಡ್ ಮೇಲೆ ಮಾಡೋ ಬದಲು ಏರಿಯಲ್ಲಿ ನಾವು ಒಂದು ಡ್ರೋನ್ಸ್ನ, ಏರ್ಕ್ರಾಫ್ಟ್ಸ್ನ ಅಥವಾ ಹೆಲಿಕಾಪ್ಟರ್ಸ್ನ ಯೂಸ್ ಮಾಡಿಕೊಂಡು ನಾವೇನಾದರೂ ಆ ಒಂದು ಲ್ಯಾಂಡ್ನ ಸರ್ವೇಯಿಂಗ್ ಮಾಡಿದ್ರೆ ಆ ಒಂದು ಮೆಥಡ್ನೇ ನಾವು ಏರಿಯಲ್ ಸರ್ವೇಯಿಂಗ್ ಅಂತ ಹೇಳ್ತೀವಿ. ಸೊ ನೀವೇನಾದರೂ 500 ಕಿಲೋಮೀಟರ್ 500 ಸ್ಕ್ವೇರ್ ಕಿಲೋಮೀಟರ್ ಫಾರೆಸ್ಟು ಅಥವಾ 200 ಕಿಲೋಮೀಟರ್ ಹೈವೇ, ಮೌಂಟೇನ್ ರೇಂಜು, ಫ್ಲಡ್ ರೇಂಜನ್ನು ಎಲ್ಲ ಮಾಡಬೇಕಂದ್ರೆ ಆಗ ನನಗೆ ಏರಿಯಲ್ ಸರ್ವೇಯಿಂಗ್ ಮಾಡಬೇಕಾಗುತ್ತೆ. ಏರಿಯಲ್ ಸರ್ವೇಯಿಂಗ್ನ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು. ಸೊ ಹಾಗಾಗಿ ಏರಿಯಲ್ ಸರ್ವೇಯಿಂಗ್ ಡೆಫಿನೇಷನ್ ಇಲ್ಲಿದೆ. ಏರಿಯಲ್ ಸರ್ವೇಯಿಂಗ್ ಅಂದರೆ ಏನು, ಅರ್ಥಿನ ಸರ್ಫೇಸ್ ಮೇಲಿರುವಂಥ ಇನ್ಫಾರ್ಮೇಷನ್ನ ನಾವು ಕಲೆಕ್ಟ್ ಮಾಡ್ಕೊಳ್ತೀವಿ. ಹೇಗೆ, ಫೋಟೋಗ್ರಾಫ್ಸ್ನ ತೊಗೊಂಡು. ಫೋಟೋಗ್ರಾಫ್ಸ್ ಹೇಗೆ ತೊಗೊಳ್ತೀರಾ, ಥ್ರೂ ಏರ್ಕ್ರಾಫ್ಟ್ಸ್ ಆಗಿರ್ಬೋದು, ಹೆಲಿಕಾಪ್ಟರ್ಸ್ ಆಗಿರ್ಬೋದು, ಡ್ರೋನ್ಸ್ ಆಗಿರ್ಬೋದು. ಸೊ ನೀವು ಗ್ರೌಂಡ್ ಮೇಲೆ ನಿಂತು ಇಂಡಿವಿಜುವಲಾಗಿ ಹೋಗಿ ಲ್ಯಾಂಡ್ ಫೀಲ್ಡಲ್ಲಿ ಹೋಗಿ ಫೋಟೋಗ್ರಾಫ್ಸ್ನೆಲ್ಲ ತೊಗೊಂಡು ಬರೋದಕ್ಕಿಂತ ನಾವು ಡ್ರೋನ್ಸ್, ಹೆಲಿಕಾಪ್ಟರ್ಸು ಮತ್ತು ಇದು ಏರ್ಕ್ರಾಫ್ಟ್ಸ್ನ ಯೂಸ್ ಮಾಡಿಕೊಂಡು ಫೋಟೋಗ್ರಾಫ್ಸ್ನ ಮುಖಾಂತರ ನಾವು ಸರ್ವೇಯಿಂಗ್ ಮಾಡಿದ್ರೆ ಆ ಒಂದು ಸರ್ವೇಯಿಂಗ್ನ ಏರಿಯಲ್ ಸರ್ವೇಯಿಂಗ್ ಅಂತ ಹೇಳ್ತೀವಿ. ಸೊ ನಾನು ಇಲ್ಲಿ ಏನು ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿದ್ದೀನಿ ಇವೆಲ್ಲದನ್ನು ನಾವು ಏರಿಯಲ್ ಸರ್ವೇಯಿಂಗ್ ಮುಖಾಂತರ ಮಾಡ್ಕೊಳ್ಬೋದು. ಸೊ ಇನ್ ಕೇಸ್ ನೀವು ಏನೋ ಒಂದನ್ನು ಗ್ರೌಂಡ್ ಸರ್ವೇಯಿಂಗ್ ಮಾಡಬೇಕಂದ್ರೆ ನೀವೇನು ಮಾಡಬೇಕಾಗುತ್ತೆ, ಪಾಯಿಂಟ್ ಟು ಪಾಯಿಂಟ್ ವಾಕ್ ಮಾಡಬೇಕಾಗುತ್ತೆ, ಪ್ರತಿಯೊಂದು ಡಿಸ್ಟೆನ್ಸ್ನ ಆ್ಯಂಗಲ್ಸ್ನ ಮೆಷರ್ ಮಾಡಬೇಕು. ಇದು ನಿಮಗೆ ತಿಂಗಳು ಅಥವಾ ವಾರಗಟ್ಟಲೆ ತೊಗೊಳ್ಬೋದು. ಸೊ ಕೆಲವೊಂದು ಡಿಫಿಕಲ್ಟ್ ಏರಿಯಾಸ್ ಇರುತ್ತೆ, ಡೇಂಜರಸ್ ಏರಿಯಾಸ್ ಇರುತ್ತೆ, ಅಂಥವನ್ನೆಲ್ಲ ನಾವು ಓವರ್ಕಮ್ ಆಗೋದಕ್ಕೆ ಏರಿಯಲ್ ಸರ್ವೇಯಿಂಗ್ ಅನ್ನೋ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಗಿರುತ್ತೆ. ಏರಿಯಲ್ ಸರ್ವೇಯಿಂಗ್ ಅಂದರೆ ಏನಿಲ್ಲ, ಸರ್ವೇಯಿಂಗ್ನ ಥ್ರೂ ಏರ್ ಮಾಡೋದನ್ನು ನಾವು ಏರಿಯಲ್ ಸರ್ವೇಯಿಂಗ್ ಅಂತ ಹೇಳ್ತೀವಿ. ಏರಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ ಡ್ರೋನ್ಸ್ನ, ಏರ್ಕ್ರಾಫ್ಟ್ಸ್ನ, ಹೆಲಿಕಾಪ್ಟರ್ಸ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಅದಕ್ಕೆ ಹೆಂಗೆ ಸರ್ ಅಲ್ಲಿ ಫೋಟೋಸ್ ಹೆಂಗೆ ತೊಗೊಳ್ತೀವಿ ಅಂದರೆ ಏರ್ಕ್ರಾಫ್ಟ್ಸಲ್ಲಿರೋಂಥ ಸೆನ್ಸಾರ್ ಡಾಟಾಯಿಂದಾದರೂ ತೊಗೊಳ್ಬೋದು. ಇಲ್ಲಾಂದರೆ ಏರ್ಕ್ರಾಫ್ಟ್ಗೆ ನಾವು ಡ್ರೋನ್ನ ಅಟ್ಯಾಚ್ ಮಾಡಿ, ಏರ್ಕ್ರಾಫ್ಟ್ಗೆ ನಾವು ಕ್ಯಾಮ್ರಾಸ್ನ ಅಟ್ಯಾಚ್ ಮಾಡಿ, ಕ್ಯಾಮ್ರಾ ಏನು ಮಾಡುತ್ತೆ, ಫೋಟೋನ ತೊಗೊಳುತ್ತೆ. ಈಗ ನಾವು ಹ್ಯಾಂಡ್ ಫೋನ್ಸಲ್ಲಿ ಕ್ಯಾಮ್ರಾ ಇರುತ್ತೆ, ಆ ಕ್ಯಾಮ್ರಾ ಏನು ಮಾಡ್ತೀರಾ, ಫೋಟೋಸ್ನ ತೊಗೊಳಕ್ಕೆ ಯೂಸ್ ಮಾಡ್ತಾರೆ. ಸೇಮ್ ಅದೇ ಥರನೇ ಗುಡ್ ಕ್ವಾಲಿಟಿನ ಪಿಕ್ಸಲ್ಸ್ನ ಯೂಸ್ ಮಾಡಿಕೊಂಡು, ಗುಡ್ ಕ್ವಾಲಿಟಿನ ಲೆನ್ಸಸ್ನ ನಾವು ಗುಡ್ ಕ್ವಾಲಿಟಿಯ ಲೆನ್ಸಸ್ನ ಒಂದು ಕ್ಯಾಮ್ರಾನ ಯೂಸ್ ಮಾಡಿಕೊಂಡು ಗ್ರೌಂಡ್ ಮೇಲಿರುವಂಥ ಸರ್ಫೇಸ್ ಮೇಲಿರುವಂಥ ಇನ್ಫಾರ್ಮೇಷನ್ನ ನಾವು ಈಸಿಯಾಗಿ ಫೋಟೋಸ್ ತೊಗೊಳ್ಬೋದು. ಆ ಫೋಟೋಸ್ನ ಅನಾಲಿಸಿಸ್ ಮಾಡಿ, ಅಂದರೆ ಮಾಡೋದಂತಕ್ಕಿಂತ ಸಾಫ್ಟ್ವೇರ್ಸ್ಗೆ ಅಪ್ಡೇಟ್ ಮಾಡಿ ನಮಗೆ ಬೇಕಾಗಿರುವಂಥ 3D ಇಮೇಜಸ್ನ 3D
ಫೋಟೋಸ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಏರಿಯಲ್ ಕ್ರಾಫ್ಟ್ನ ಯೂಸ್ ಮಾಡೋದ್ರಿಂದ ಒಂದು ಏರಿಯಾ ಯಾವ ಒಂದು ಏರಿಯಾನ ನೀವು ಸರ್ವೆ ಮಾಡಬೇಕು, ಆ ಸರ್ವೆನಲ್ಲಿ ಏನೊಂಥರ ಡ್ರೋನ್ಸು ಏರ್ಕ್ರಾಫ್ಟು ಮತ್ತು ಈ ಒಂದು ಹೆಲಿಕಾಪ್ಟರ್ಸ್ನ ಫ್ಲೈ ಮಾಡಿ ಆ ಒಂದು ಯಾವ ಒಂದು ಏರಿಯಾ ತೊಗೊಳ್ಬೇಕು ಆ ಏರಿಯಾದು ಫೋಟೋಸ್ನ ಕ್ಯಾಪ್ಚರ್ ಮಾಡಿಕೊಂಡು ಆ ಫೋಟೋಸ್ನ ನಾವೇನು ಮಾಡ್ತೀವಿ ಪರ್ಟಿಕ್ಯುಲರ್ ಸಾಫ್ಟ್ವೇರಲ್ಲಿ ಅಪ್ಡೇಟ್ ಮಾಡಿ ಹೊರಗಡೆ ಬರುತ್ತಂಥ 3D ಇಮೇಜಸ್ನ ಈಸಿಯಾಗಿ ಅನಾಲಿಸಿಸ್ ಮಾಡ್ಕೊಳ್ಬೋದು. ಸೊ ನಾನು ಹೇಳಿದ್ದನ್ನೆಲ್ಲ ಕ್ಯಾಪ್ಚರ್ ಓವರ್ಲ್ಯಾಪಿಂಗ್ ಇಮೇಜಸ್, ಇದನ್ನು ಹೇಳ್ತೀನಿ. ಓವರ್ಲ್ಯಾಪಿಂಗ್ ಅನ್ನೋ ಕಾನ್ಸೆಪ್ಟ್ ಮುಂದೆ ಬಂದಾಗ ಹೇಳ್ತೀನಿ ನಾನು. ಸೊ ಸಾಫ್ಟ್ವೇರ್ಸ್ನೆಲ್ಲ ಯೂಸ್ ಮಾಡ್ಕೊಂಡು ನೀವು ಮ್ಯಾಪ್ಸ್ನ ಏನು ಬೇಕು ಅದನ್ನು ಪ್ರಿಪೇರ್ ಮಾಡ್ಬೋದು. ಸೊ ಹಾಗಾಗಿ ಏರಿಯಲ್ ಸರ್ವೇಯಿಂಗ್ ಮಾಡೋದ್ರಿಂದ ಫಾಸ್ಟರ್, ಸೇಫರ್ ಆ್ಯಂಡ್ ಮೋರ್ ಎಫಿಷಿಯೆಂಟ್ ಆಗಿರುತ್ತೆ ಲಾರ್ಜರ್ ಏರಿಯಾಸ್ನ ಬಂದಾಗ. ಸೊ ಇದನ್ನು ನೀವು ಗೊತ್ತಿರಬೇಕು. ಅದಾಗಿ ನಂತರ ಪ್ರಿನ್ಸಿಪಲ್ ಅಂತ ನೋಡಿದಾಗ ಪ್ರಿನ್ಸಿಪಲ್ ಏನಿದೆ, ಪ್ರಿನ್ಸಿಪಲ್ ಅಂದರೆ ಏನು, ಫಂಡಮೆಂಟಲ್ ರೂಲ್. ಸೊ ಏರಿಯಲ್ ಸರ್ವೇಯಿಂಗಿಗೆ ಫಂಡಮೆಂಟಲ್ ರೂಲ್ ಏನು, ಏರ್ಕ್ರಾಫ್ಟು, ಡ್ರೋನು ಅಥವಾ ಹೆಲಿಕಾಪ್ಟರ್ಸ್ ಇರಬೇಕು. ಅದಕ್ಕೆ ನೀವೇನು ಮಾಡಬೇಕು, ಕ್ಯಾಮ್ರಾಸ್ನ ಅಟ್ಯಾಚ್ ಮಾಡಿ ನೀವು ಫೋಟೋಸ್ನ ತೊಗೊಳ್ಬೇಕು. ನೋಡಿ, ಕ್ಯಾಮ್ರಾನ ನೀವೇನು ಮಾಡ್ತೀರಾ, ಏರ್ಕ್ರಾಫ್ಟ್ಗೆ ಅಥವಾ ಡ್ರೋನ್ಗೆ ಮೌಂಟ್ ಮಾಡ್ತೀರಾ. ಏನು ಮಾಡೋದಕ್ಕೆ, ಫೋಟೋಸ್ನ ತೊಗೊಳೋದಕ್ಕೆ. ಸೊ ನೀವೇನು ಮಾಡ್ತೀರಿ, ಫಾರ್ ಎಕ್ಸಾಂಪಲ್ ಇದು ಫೋಟೋ, ಇದು ನಮಗೆ ಏರ್ಕ್ರಾಫ್ಟ್ ಅಂತ ಇಟ್ಕೊಳ್ಳಿ. ಇದಕ್ಕೆ ನಾನು ಏನು ಮಾಡ್ತೀನಿ, ಕ್ಯಾಮ್ರಾನ ಅಟ್ಯಾಚ್ ಮಾಡ್ತೀನಿ. ಈ ಒಂದು ಲ್ಯಾಂಡ್ನ ನನಗೆ ಏನು ಮಾಡಬೇಕು, ಈ ಲ್ಯಾಂಡ್ನ ಫೋಟೋಗ್ರಾಫ್ ತೆಗಿಬೇಕು. ಸೊ ನಮ್ಮ ಏರ್ಕ್ರಾಫ್ಟ್ ಏನು ಮಾಡುತ್ತೆ, ಈ ಒಂದು ಈ ಪೊಸಿಷನಲ್ಲಿ ಇರುತ್ತೆ. ಫಸ್ಟ್ ಪೊಸಿಷನ್ ಇಟ್ಕೊಂಡಾಗ ಈ ಒಂದು ಏರಿಯಾದು ಫೋಟೋ ತೊಗೊಳ್ತು. ನೆಕ್ಸ್ಟ್ ಇನ್ನೊಂದು ಯಾವುದೋ ಒಂದು ಪೊಸಿಷನ್ ಈ ಒಂದು ಫೋಟೋ ತೊಗೊಂಡಿದೆ. ನೆಕ್ಸ್ಟ್ ಇಲ್ಲಿ ಒಂದು ಈ ಪೊಸಿಷನ್ಗೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಈ ಪೊಸಿಷನ್ಗೆ ಹೋದಾಗ ಆಗ ಮತ್ತೆ ಈ ಫೋಟೋ ತೊಗೊಳುತ್ತೆ ಅಲ್ವಾ, ಈ ಏರಿಯಾ ತೊಗೊಳುತ್ತೆ. ಮತ್ತು ಈ ಒಂದು ಪೊಸಿಷನ್ಗೆ ಹೋದಾಗ ಈ ಏರಿಯಾ ತೊಗೊಳುತ್ತೆ. ಸೊ ಇಲ್ಲಿ ನೋಡಿ, ಓವರ್ಲ್ಯಾಪಿಂಗ್ ಏರಿಯಾಸ್ ಏನಿದೆಲ್ಲ, ಈ ಓವರ್ಲ್ಯಾಪಿಂಗ್ ಏರಿಯಾಸ್ ಹಿಂಗೆ ಮಲ್ಟಿಪಲ್ ಇಮೇಜಸ್ನ ತೊಗೊಂಡಿರ್ತೀವಿ. ಹಿಂಗೆ ಎಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇದು ಓವರ್ಲ್ಯಾಪ್ ಆಗ್ತಾ ಬಂದಿರುತ್ತೆ. ಸೊ ಓವರ್ಲ್ಯಾಪ್ ಆದಾಗ ಮಲ್ಟಿಪಲ್ ಫೋಟೋಸ್ ಕ್ರಿಯೇಟ್ ಆಗುತ್ತೆ. ನೋಡಿ, ಇದೊಂದು ಫೋಟೋ ಕ್ರಿಯೇಟ್ ಆಯಿತು, ಇದು ಒಂದು ಓವರ್ಲ್ಯಾಪ್ ಆದಾಗ ಇಲ್ಲೊಂದು ಫೋಟೋ, ಇಲ್ಲೊಂದು ಓವರ್ಲ್ಯಾಪ್ ಆದಾಗ ಹಿಂಗೆ. ಅದೇ ಹೇಳಿದ್ನಲ್ಲ, ಮಲ್ಟಿಪಲ್ ಫೋಟೋಸ್ ಬೇಕಾಗುತ್ತೆ. 1000 ಫೋಟೋಸ್, ಭಾಳಷ್ಟು ಫೋಟೋಸ್ ತೊಗೊಂಡಾಗ, ಮಲ್ಟಿಪಲ್ ಫೋಟೋಸ್ ತೊಗೊಂಡಾಗ ಆ ಒಂದು ಡೀಟೇಲ್ಡ್ ಇನ್ಫಾರ್ಮೇಷನು ಸಿಗುತ್ತೆ ನಮಗೆ. ಸೊ ಅಲ್ಲಿ ಓವರ್ಲ್ಯಾಪ್ ಆಗಿರೋಂಥ ಏರಿಯಾಸ್ದು ನಮಗೆ ಓವರ್ಲ್ಯಾಪ್ ಆಗಿರೋಂಥ ಫೋಟೋಸ್ನ ನಾವೇನು ಓವರ್ಲ್ಯಾಪ್ ಆಗಿರೋಂಥ ಕಾನ್ಸೆಪ್ಟ್ಸ್ ಅಂದರೆ ಓವರ್ಲ್ಯಾಪ್ ಆಗಿರುವಂಥ ಏರಿಯಾಸ್ನ ನಾವು ಇನ್ನೂ ಈಸಿಯಾಗಿ ಅನಾಲಿಸಿಸ್ ಮಾಡೋದು ಥ್ರೂ ಸಾಫ್ಟ್ವೇರ್ಸ್. ಸೊ ಇಲ್ಲಿ ಹೇಳಿದ್ದೆ ನೋಡಿರಿ, ಅಡ್ಜಸೆಂಟ್ ಫೋಟೋಸ್ ಏನಾಗ್ತವೆ, ಓವರ್ಲ್ಯಾಪ್ ಆಗ್ತವೆ. ಅಂದರೆ ಈ ಫೋಟೋಯಿನ ಅಡ್ಜಸೆಂಟ್ ಫೋಟೋ ಯಾವುದು, ಇದು ಇವೆರಡು ಓವರ್ಲ್ಯಾಪ್ ಆಗಿದಾವ. ಸೊ ಈ ಫೋಟೋಯಿನ ಅಡ್ಜಸೆಂಟ್ ಫೋಟೋ ಯಾವುದಿದು, ಸೊ ಇಲ್ಲಿ ಓವರ್ಲ್ಯಾಪ್ ಆಗಿದೆ. ಸೊ ಓವರ್ಲ್ಯಾಪ್ ಆಗಿರೋಂಥದ್ದು, ದ ಓವರ್ಲ್ಯಾಪ್ ಅಲೋಸ್ ದಿ ಕ್ರಿಯೇಷನ್ ಆಫ್ 3D ಇಮೇಜ್. ಸೊ ಓವರ್ಲ್ಯಾಪ್ ಆದ್ರೇ ನಮಗೇನಾಗುತ್ತೆ, ಆ ಟೆರೇನಿನ 3D ಇಮೇಜ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ಇಂಜಿನಿಯರ್ಸ್ ಏನು ಮಾಡ್ತಾರೆ, ಡಿಸ್ಟೆನ್ಸ್ನ, ಹೈಟ್ಸ್ನ, ಏರಿಯಾನ, ವಾಲ್ಯೂಮ್ನ ಈ ಫೋಟೋಗ್ರಾಫ್ಸ್ ಮುಖಾಂತರ ಅಂದರೆ ಓವರ್ಲ್ಯಾಪ್ ಆಗಿರೋಂಥ ಫೋಟೋಗ್ರಾಫ್ಸ್ ಮುಖಾಂತರ ಏನು ಮಾಡ್ತಾರೆ, ಮೆಷರ್ ಮಾಡ್ತಾರೆ. ಸೊ ಹಾಗಾಗಿ ಇದು ನಮ್ಮ ಬೇಸಿಕ್ ಪ್ರಿನ್ಸಿಪಲ್. ಬೇಸಿಕ್ ಪ್ರಿನ್ಸಿಪಲ್ ಅಂದರೆ ಏನಿಲ್ಲ, ಏರ್ಕ್ರಾಫ್ಟ್ ಮೇಲೆ ಕ್ಯಾಮ್ರಾನ ಮೌಂಟ್ ಮಾಡ್ತಾರೆ. ಆ ಕ್ಯಾಮ್ರಾ ಏನು ಮಾಡುತ್ತೆ, ಫೋಟೋಗ್ರಾಫ್ಸ್ನ ತೊಗೊಳುತ್ತೆ. ಅದು ಎಂಥ ಫೋಟೋಗ್ರಾಫ್ಸು, ಓವರ್ಲ್ಯಾಪ್ ಆಗಿರೋಂಥ ಫೋಟೋಗ್ರಾಫ್ಸು. ಈ ಓವರ್ಲ್ಯಾಪ್ ಆಗಿರೋ ಫೋಟೋಗ್ರಾಫ್ಸ್ನ ಯೂಸ್ ಮಾಡಿಕೊಂಡು ನಾವು ಅಂದರೆ ಇಂಜಿನಿಯರ್ಸ್ ಏನು ಮಾಡ್ತಾರೆ, ಹೈಟು, ಏರಿಯಾ, ವಾಲ್ಯೂಮು ಇವೆಲ್ಲದನ್ನ ಮೆಷರ್ ಮಾಡ್ತಾರೆ. ಸೊ ಆಬ್ಜೆಕ್ಟಿವ್ಸ್ ಆಫ್ ಏರಿಯಲ್ ಫೋಟೋಗ್ರಫಿ ಏನಕ್ಕೆ ಬೇಕಪ್ಪ ಅಂದರೆ, ನೋಡಿ ಏನಕ್ಕೆ ಬೇಕಾಯಿತು ಏರಿಯಲ್ ಫೋಟೋಗ್ರಫಿ ಅಂದರೆ, ನಮಗೆ ಲಾರ್ಜರ್ ಏರಿಯಾನ ಈಸಿಯಾಗಿ ಶಾರ್ಟರ್ ಪೀರಿಯಡಲ್ಲಿ ನಾವೇನು ಮಾಡೋದು, ಸರ್ವೆ ಮಾಡ್ಬೋದು. ಆದಮೇಲೆ ಕಾಸ್ಟ್ ಆಫ್ ಸರ್ವೇಯಿಂಗು ಕಮ್ಮಿ ತರ್ಬೋದು, ಜಾಸ್ತಿ ಆಗೋವಂಥ ಕಾಸ್ಟನ್ನ ಕಮ್ಮಿಗೆ ಮಾಡ್ಕೊಳ್ಬೋದು. ಅದಾಗಿ ನಂತರ ನಿಮಗೆ ಯಾವುದೇ ಥರದ ಈ ಒಂದು ಏರಿಯಾ ಮೇಲೆ ಒಂದು ಡೀಟೇಲ್ಸ್ನೂ ಬಿಡ್ದಂಗೆ, ಇವಾಗ ನಾವು ಲ್ಯಾಂಡಲ್ಲೇ ಹೋಗಿ ಸರ್ವೇಯಿಂಗ್ ಮಾಡ್ತೀವಿ ಅಂದರೆ ಕೆಲವೊಂದು ಡಾಟಾನ ಬಿಟ್ಟು ಬಂದುಬಿಡ್ತೀವಿ. ಬಟ್ ಏರಿಯಲ್ ಸರ್ವೇಯಿಂಗ್ ಮಾಡಿದಾಗ ಫೋಟೋಸ್ ಎಲ್ಲ ಏರಿಯಾಸ್ದು ನೀಟಾಗಿ ಕ್ಯಾಪ್ಚರ್ ಮಾಡ್ತಾರೆ ಕಣದ, ಪ್ರತಿಯೊಂದು ಪಾಯಿಂಟನ್ನು ನಮಗೆ ಆ ಫೋಟೋಸಲ್ಲಿ ಕವರಪ್ ಆಗಿರುತ್ತೆ. ಅಂದರೆ ಮೈನ್ಯೂಟ್ ಆಬ್ಜೆಕ್ಟನ್ನು ನಾವು ಒಮಿಟ್ ಔಟ್ ಮಾಡ್ತಿಲ್ಲ, ಅಂದರೆ ಬಿಡ್ತಾ ಇಲ್ಲ. ಆ ರೀತಿಯಲ್ಲಿ ಏರಿಯಲ್ ಸರ್ವೇಯಿಂಗಲ್ಲಿ ನಾವು ಫೋಟೋಗ್ರಫಿನ ತೊಗೊಳ್ತೀವಿ. ಇಲ್ಲಿ ಹೇಳ್ತಿದ್ವಿ, ಕ್ಯಾರಿ ಔಟ್ ಸರ್ವೆ ವಿತೌಟ್ ಒಮಿಟಿಂಗ್ ದಿ ಮೈನ್ಯೂಟ್ ಡೀಟೇಲ್ಸ್ ಇನ್ ದಿ ಏರಿಯಾ. ಒಂದು ಚಿಕ್ಕ ಡೀಟೇಲ್ನು ನಾವು ಬಿಡ್ತಾ ಇಲ್ಲ, ಎಲ್ಲ ಡೀಟೇಲ್ಸ್ನು ಈಸಿಯಾಗಿ ಫೋಟೋಗ್ರಫಿ ತೊಗೊಳ್ತಾ ಇದ್ವಿ. ಹಾಗಾಗಿ ಏರಿಯಲ್ ಫೋಟೋಗ್ರಫಿ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಆಬ್ಜೆಕ್ಟಿವ್, ಮೇನ್ ಆಬ್ಜೆಕ್ಟಿವ್ ಏರಿಯಲ್ ಫೋಟೋಗ್ರಫಿ ಇದೆಲ್ಲ ಕಾಸ್ಟ್ನ ಡೌನ್ ಮಾಡೋದಕ್ಕೆ, ಅಂದರೆ ಕಮ್ಮಿ ಕಾಸ್ಟಲ್ಲಿ ನಾವು ಸರ್ವೇಯಿಂಗ್ ಮಾಡಬೇಕು, ಲಾರ್ಜ್ ಏರಿಯಾನ ಕವರಪ್ ಮಾಡೋಕ್ಕೆ ಶಾರ್ಟ್ ಪೀರಿಯಡಲ್ಲಿ. ಆಮೇಲೆ ನನಗೆ ಒಂದು ಡೀಟೇಲು ಬಿಡಬಾರ್ದು ಅಂದರೆ ಏರಿಯಲ್ ಸರ್ವೇಯಿಂಗ್ ಮುಖಾಂತರ ನಾವು ಅಚೀವ್ ಮಾಡ್ಬೋದು. ಅದಾಗಿ ನಂತರ ಈಸಿಯಾಗಿ ಡಾಟಾ ಆಕ್ಸೆಸ್ ಮಾಡ್ಬೋದು. ಟು obtain with easy the surveying data from inaccessible areas. ಸೊ ಫ್ಲಡ್ ಅಂದರೆ ಆಕ್ಸೆಸ್ ಮಾಡ್ಕೊಳ್ದೇ ಇರೋಂಥ ಏರಿಯಾಸ್ನಲ್ಲೂ ನಾವು ಈಸಿಯಾಗಿ ಮಾಡ್ಬೋದಲ್ಲ ಏರಿಯಲ್ ಫೋಟೋಗ್ರಫಿನಲ್ಲಿ. ಸೊ ಕೆಲವೊಂದು ಏರಿಯಾಸ್ ಇರುತ್ತೆ, ಇವಾಗ ನೋಡಿ ನ್ಯೂಕ್ಲಿಯರ್ ಸೈಟ್ಸ್ ಇರುತ್ತೆ. ನ್ಯೂಕ್ಲಿಯರ್ ಸೈಟ್ಸ್ ಏನೋ ನ್ಯೂಕ್ಲಿಯರ್ ಡಿಸಾಸ್ಟರ್ ಆಯಿತು, ಆ ಒಂದು ಏರಿಯಾದು ನನಗೆ ಸರ್ವಿಂಗ್ ಬೇಕಾಗುತ್ತೆ. ಸೊ ಅದೇನು ಡಿಸಾಸ್ಟರ್ ಏರಿಯಾ ಅಂದರೆ ಅನ್ಹೆಲ್ತಿ ಏರಿಯಾ. ಸೊ ಅಂಥ ಏರಿಯಾಸ್ದು ಕೂಡ ನಾವೇನು ಮಾಡೋದು, ಈಸಿಯಾಗಿ ಏರಿಯಲ್ ಸರ್ವೆ ಮುಖಾಂತರ ಸರ್ವೆ ಮಾಡೋದು. ಸೊ ಇದು ನಮ್ಮ ಆಬ್ಜೆಕ್ಟಿವ್ಸ್ ಆಫ್ ಏರಿಯಲ್ ಸರ್ವೇಯಿಂಗ್ ಆಗಿರುತ್ತೆ. ಸೊ ಇದೇ ರೀತಿಯಲ್ಲಿ ಅಡ್ವಾಂಟೇಜಸ್ ನೋಡ್ಕೊಳ್ಳೋದ್ರೆ, ನಾವು ಇದರೊಳಗಡೆ ಹೇಳಿದ್ನಲ್ಲ, ಲಾರ್ಜರ್ ಏರಿಯಾನ ಈಸಿಯಾಗಿ ಕವರ್ ಅಪ್ ಮಾಡ್ಬೋದು. ಹಜಾರ್ಡಸ್ ಏರಿಯಾಸು ಮತ್ತು ಇನ್ಅಕ್ಸೆಸಿಬಲ್ ಏರಿಯಾಸ್ನ ಈಸಿಯಾಗಿ ಸೇಫ್ ಆಗಿ ನಾವು ಸರ್ವೇಯಿಂಗ್ ಮಾಡ್ಬೋದು. ಇಲ್ಲಿ ಫೀಲ್ಡ್ ವರ್ಕ್ ರೆಡ್ಯೂಸ್ ಮಾಡುತ್ತೆ. ಅದಾಗಿ ನಂತರ 3D ಮಾಡೆಲ್ಸ್ನ ಈಸಿಯಾಗಿ ಪ್ರೊಡ್ಯೂಸ್ ಮಾಡ್ಬೋದು. ಅದು ಡಿಟೇಲ್ಡ್ ಮ್ಯಾಪ್ಸ್, ಅದು ಏನಂದ್ರೆ 3D ಮಾಡೆಲ್ಸ್ ವಿತ್ ಡಿಟೇಲ್ಡ್ ಮ್ಯಾಪ್ಸ್ನ ಪ್ರೊಡ್ಯೂಸ್ ಮಾಡ್ಬೋದು. ಅದಾಗಿ ನಂತರ ನೋಡಿ, ನೀವು ಇವಾಗ ಸರ್ವೆ ಮಾಡ್ಕೊಂಬಂದ್ರೆ ಮತ್ತೆ ರಿಪೀಟೆಡ್ ಮಾನಿಟ್ರಿಂಗು ಮಾಡ್ತಿರೋದು ಕಮ್ಮಿ ಕಾಸ್ಟಲ್ಲೇ. ಸೊ ಕಮ್ಮಿ ಟೈಮಲ್ಲೇ ನಾವು ರಿಪೀಟೆಡ್ ಆಗಿ ಮಾನಿಟ್ರನ್ನು ಮಾಡ್ತಾ ಇರ್ಬೋದು. ಸೊ ಇವೆಲ್ಲ ಅಡ್ವಾಂಟೇಜಸ್ ಆಫ್ ಏರಿಯಲ್ ಸರ್ವಿಂಗ್ ಆಗಿರುತ್ತೆ. ಲಿಮಿಟೇಷನ್ಸ್ ನೋಡ್ಕೊಳ್ಳೋದಾದ್ರೆ, ನಿಮಗೇನಾದರೂ ವೆದರ್ ಕಂಡೀಷನ್ಸ್ ಪ್ರಾಪರ್ ಆಗಿಲ್ಲ ಅಂದರೆ ಏರಿಯಲ್ ಸರ್ವಿಂಗ್ ವರ್ಕ್ ಆಗಲ್ಲ. ಹಾಗಾಗಿ ವೆದರ್ ಕ್ಯಾನ್ ಎಫೆಕ್ಟ್ ಇಮೇಜ್ ಕ್ವಾಲಿಟಿ ಏನು ಬರುತ್ತಲ್ಲ ಅದು ಡೌನ್ ಆಗ್ಬೋದು ಯಾವಾಗ ವೆದರ್ ಚೆನ್ನಾಗಿಲ್ಲ ಇದ್ದಾಗ. ಕ್ಲೌಡ್ಸು, ಫಾಗ್ ಫಾರ್ಮೇಷನ್ ಆಗಿದ್ದಾಗ ಏರಿಯಲ್ ಸರ್ವಿಂಗ್ ಮಾಡೋದಕ್ಕೆ ಕಷ್ಟನೇ. ಅದೇನು ಮಾಡುತ್ತೆ, ವಿಸಿಬಿಲಿಟಿನ ಬ್ಲಾಕ್ ಮಾಡುತ್ತೆ. ಅದಾಗಿ ನಂತರ ನೋಡಿ,
ಇದಕ್ಕೆ ಏರಿಯಲ್ ಸರ್ವಿಂಗಿಗೆ ಫ್ಲೈಟ್ ಪ್ಲಾನಿಂಗ್ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಸೊ ರಿಕ್ವೈರ್ಸ್ ಕೇರ್ಫುಲ್ ಫ್ಲೈಟ್ ಪ್ಲಾನಿಂಗ್. ಅಂದರೆ ಯಾವ ಟೈಮಲ್ಲಿ ನಾವು ಬಿಡಬೇಕು, ಎಲ್ಲಿ ಬಿಡಬೇಕಾಗುತ್ತೆ ಡ್ರೋನ್ನ, ಎಲ್ಲಿ ನಾವು ಬಿಟ್ಟರೆ ಈಸಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ. ಅಂದರೆ ಫ್ಲೈಟ್ ಪ್ಲಾನಿಂಗ್ನ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿದ್ರೆ ಮಾತ್ರ ನೀವು ಡಿಸೈಡಾಗಿ ಟಾರ್ಗೆಟ್ನ ಅಚೀವ್ ಮಾಡ್ಬೋದು. ಅದೇ ರೀತಿಯಲ್ಲಿ ಅಕ್ಯುರೇಸಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಕ್ಯಾಲಿಬ್ರೇಷನು ಮತ್ತು ಕಂಟ್ರೋಲ್ ಮೇಲೆ. ಸೊ ನೀವು ಫ್ಲೈಟ್ನ ಅಂದರೆ ಡ್ರೋನ್ನ ಈಸಿಯಾಗಿ ಚೆನ್ನಾಗಿ ಕಂಟ್ರೋಲ್ ಮಾಡಿ ಅದನ್ನು ಕ್ಯಾಲಿಬ್ರೇಷನ್ ಮಾಡಿದ್ರೆ ಮಾತ್ರ ಅಕ್ಯುರೇಸಿ ನೀವು ಏನು ಮಾಡ್ಬೋದು, ಅಚೀವ್ ಮಾಡ್ಬೋದು. ಅದಾಗಿ ನಂತರ ಇನಿಷಿಯಲ್ ಇಕ್ವಿಪ್ಮೆಂಟು ಮತ್ತು ಸಾಫ್ಟ್ವೇರ್ ಕಾಸ್ಟು ಹೈ ಇರುತ್ತೆ ಯಾವುದರಲ್ಲಿ, ಏರಿಯಲ್ ಸರ್ವಿಂಗಲ್ಲಿ. ಇದೆಲ್ಲ ಅಡ್ವಾಂಟೇಜಸ್ ಆ್ಯಂಡ್ ಇದು ಲಿಮಿಟೇಷನ್ಸ್ ಅನ್ಬೋದು, ಡಿಸ್ಅಡ್ವಾಂಟೇಜಸ್ ಅನ್ಬೋದು. ಸೊ ಲಿಮಿಟೇಷನ್ಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಒಂದೇ ಆಗುತ್ತೆ. ನಮಗೆ ಟ್ರೆಡಿಷನಲ್ ಮೆಥಡ್ಸಲ್ಲಿ ಏನಿತ್ತು ಡಿಸ್ಅಡ್ವಾಂಟೇಜಸ್ ಅವನ್ನೆಲ್ಲ ಓವರ್ಕಮ್ ಆಗಿದ್ದೀವಿ ಯಾವುದರಲ್ಲಿ, ಏರಿಯಲ್ ಸರ್ವಿಂಗಲ್ಲಿ. ಸೊ ಏರಿಯಲ್ ಸರ್ವಿಂಗ್ ಹಾಗಾಗಿ ನಾವೇನಂತ ಹೇಳ್ತೀವಿ ಅಂದರೆ ಇಟ್ ಈಸ್ ಅ ಮೆಥಡ್ ಆಫ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್ ಅಬೌಟ್ ದಿ ಅರ್ತ್ ಸರ್ಫೇಸ್, ಎಲ್ಲಿಂದ ಫ್ರಮ್ ಏರ್ಕ್ರಾಫ್ಟ್ಸ್ ಆ್ಯಂಡ್ ಡ್ರೋನ್ಸ್. ಏನೇನು ಯೂಸ್ ಮಾಡಿಕೊಂಡು ಕ್ಯಾಮ್ರಾಸು ಮತ್ತು ಸೆನ್ಸಾರ್ಸ್ ಯೂಸ್ ಮಾಡ್ಕೊಂಡು, ಏನಂದರೆ ಸೆನ್ಸಾರ್ ಡಾಟಾ ಆಫ್ ಎನ್ ಏರ್ಕ್ರಾಫ್ಟ್ ಅಂತೇಳಿ ಸೆನ್ಸಾರ್ಸು ಮತ್ತು ಕ್ಯಾಮ್ರಾಸ್ ಯೂಸ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಆ ಅರ್ತ್ ಸರ್ಫೇಸಿನ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಏರಿಯಲ್ ಸರ್ವಿಂಗ್ ಅಂದ್ರೆ ಇಟ್ ಈಸ್ ಎ ಮೆಥಡ್ ಆಫ್ ಕಲೆಕ್ಟಿಂಗ್ ದಿ ಇನ್ಫಾರ್ಮೇಷನ್. ಯಾವುದರ ಇನ್ಫಾರ್ಮೇಷನ್ದು ಅರ್ತ್ ಸರ್ಫೇಸ್ದು ಹೇಗೆ ಕಲೆಕ್ಟ್ ಮಾಡ್ತೀರಾ, ಥ್ರೂ ಏರ್ಕ್ರಾಫ್ಟ್ ಆ್ಯಂಡ್ ಡ್ರೋನ್ಸ್. ಹೆಂಗೆ ಕಲೆಕ್ಟ್ ಮಾಡ್ತೀರಾ, ಥ್ರೂ ಕ್ಯಾಮ್ರಾಸ್ ಏನಕ್ಕೆ ಯೂಸ್ ಮಾಡ್ತೀರಾ, ಫೋಟೋಗ್ರಾಫ್ಸ್ನ ತೊಗೊಳ್ತೀರಾ. ಸೊ ಸೆನ್ಸಾರ್ ಏನಕ್ಕೆ ಮಾಡ್ತೀರಾ, ಇದನ್ನೆಲ್ಲ ಮ್ಯಾಪಿಂಗ್ ಮಾಡೋದಕ್ಕೆ, ಮೆಷರ್ಮೆಂಟ್ ಮಾಡೋದಕ್ಕೆ, ಇಂಜಿನಿಯರಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಸೊ ಏರಿಯಲ್ ಸರ್ವಿಂಗಲ್ಲಿ ಕಾಂಪೊನೆಂಟ್ಸ್ ನೋಡೋದಾದರೆ ಯು ಎ ವಿ ಅಂತ ಹೇಳ್ತೀವಿ, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅಂತ ಹೇಳ್ತೀವಿ. ಅವು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅಂದರೆ ಮನುಷ್ಯ ಇರಬೇಕು, ಡ್ರೈವರ್ ನೋಡಿ ಬಸ್ ಓಡಿಸೋಕೆ ಡ್ರೈವರ್ ಬೇಕು. ಅದೇ ಬಸ್ ಡ್ರೈವರ್ ಇಲ್ಲದೆ ಬಸ್ನ ಯು ಎ ವಿ ಅಂತ ಹೇಳ್ತೀವಿ, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂತ ಹೇಳ್ಬೋದು. ಏರಿಯಲ್ ಅಂತಂದರೆ ಗಾಳಿಯಲ್ಲಿ ಅಂತ ಹೋಗೋದು, ಲ್ಯಾಂಡ್ ಮೇಲೆ ಹೋಗೋದು ಆದರೆ ಏನಂತ ಹೇಳ್ಬೋದು ನಾವು ಅದನ್ನು ಏನಂತ ಹೇಳ್ಬೋದು, ಡ್ರೈವರ್ಲೆಸ್ ಅಂತ ಅನ್ಬೋದು, ಅಂದರೆ ಆಪರೇಟರ್ಲೆಸ್ ಅಂತಲೂ ಅನ್ಬೋದು. ಸೊ ಏನಾದರೂ ಮನುಷ್ಯ ಇಲ್ಲದೆ ಕೆಲಸ ಮಾಡ್ತಿದೆ ಅಂದರೆ ಅನ್ಮ್ಯಾನ್ಡ್ ಅಂತ ಆಗುತ್ತೆ. ಏರಿಯಲ್ ಹೋಗೋದಾದ್ರೆ ಅನ್ಮ್ಯಾನ್ಡ್ ಆಗೋಗುತ್ತೆ, ಏರಿಯಲಲ್ಲಿ ಹೋಗೋದಾದ್ರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂತ ಹೇಳ್ತೀವಿ. ಸೊ ಇವಾಗ ನೀವು ಡ್ರೋನ್ಸ್ ಎಲ್ಲ ಪರ್ಸನ್ ಇಲ್ಲದೆ ಅಂತ ಓಡಿಸೋಂಥದ್ದು, ಹಾಗಾಗಿ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅಂತ ಹೇಳ್ತೀವಿ ಏರ್ಕ್ರಾಫ್ಟ್ಸ್ ಆ್ಯಂಡ್ ಡ್ರೋನ್ಸ್ನ. ಅದೇ ರೀತಿಯಲ್ಲಿ ಅದಕ್ಕೆ ಏನೇನು ಬೇಕು, ಏರಿಯಲ್ ವೆಹಿಕಲ್ಸ್ಗೆ ಕಾಂಪೊನೆಂಟ್ಸ್ ಹೇಳ್ತಾ ಇದ್ದೀನಿ. ಸೊ ಏರ್ಕ್ರಾಫ್ಟು ಡ್ರೋನ್ಸ್ ಬೇಕಾಗುತ್ತೆ, ಇವುಗಳನ್ನ ನಾವು ಯು ಎ ವಿಸ್ ಅಂತ ಕರಿಬೋದು. ಅದಾಗಿ ನಂತರ ಕ್ಯಾಮ್ರಾಸ್ ಬೇಕು ಅಥವಾ ಡಿಜಿಟಲ್ ಸೆನ್ಸಾರ್ಸ್ ಇರೋಂಥದ್ದು ಯೂಸ್ ಮಾಡೋದು. GPS ಅಂದರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, ಅದಾಗಿದ ನಂತರ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ, GNSS. ಇವು ಎಕ್ಸ್ಪೆನ್ಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. GPS ಮತ್ತು GNSS ರಿಸೀವರ್ ಇರಬೇಕು ಏರಿಯಲ್ ಸರ್ವಿಂಗ್ ಮಾಡೋದಕ್ಕೆ. ನಾವು ಏರ್ಕ್ರಾಫ್ಟ್ಸು ಮತ್ತು ಡ್ರೋನ್ಸ್ ಏನು ಯೂಸ್ ಮಾಡ್ತೀವಿ ಅಥವಾ ಕ್ಯಾಮ್ರಾಸು ಡಿಜಿಟಲ್ ಸೆನ್ಸರ್ಸ್ ಏನು ಯೂಸ್ ಮಾಡ್ತೀವಿ ಅದಕ್ಕೆ GPS ಕನೆಕ್ಟಿವಿಟಿ ಆ್ಯಂಡ್ GNSS ರಿಸೀವರ್ಸ್ ಇರಬೇಕು. ಅದೇ ರೀತಿಯಲ್ಲಿ ಫ್ಲೈಟ್ ಪ್ಲಾನಿಂಗ್ ಇರಬೇಕು ವಿತ್ ಸಾಫ್ಟ್ವೇರ್ ಆ್ಯಂಡ್ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ಯಾವಾಗ ಬೇಕಿತ್ತು ಅಂದರೆ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸು ಬೇಕಾಗುತ್ತೆ. ಅದಾಗಿ ನಂತರ ಫೋಟೋಗ್ರಾಮೆಟ್ರಿ ಮಾಡೋದಕ್ಕೆ ಸಾಫ್ಟ್ವೇರ್ ಬೇಕಾಗುತ್ತೆ. ಸೊ ಇಷ್ಟು ಏರಿಯಲ್ ಸರ್ವಿಂಗಿಗೆ ಬೇಕಾಗಿರೋಂಥ ಕಾಂಪೊನೆಂಟ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಸರ್ವಿಂಗ್, ಏರಿಯಲ್ ಸರ್ವಿಂಗ್ ಒಳಗಡೆ ಟೈಪ್ಸ್ ಆಫ್ ಸರ್ವಿಂಗ್ ಇದ್ದಾವೆ. ವರ್ಟಿಕಲ್ ಆಗಿರ್ಬೋದು, ಆಬ್ಲಿಕ್ಯೂ ಸರ್ವಿಂಗ್ ಆಗಿರ್ಬೋದು, ಸೊ ಸ್ಟೀರೋ ಏರಿಯಲ್ ಸರ್ವಿಂಗ್ ಆಗಿರ್ಬೋದು, ಇವೆಲ್ಲವೂ ಏನೇನಿದೆ ಅಂತ ನೋಡೋಣ. ಆಬ್ಲಿಕ್ಯೂ ಸರ್ವಿಂಗಲ್ಲಿ ಲೋ ಆಬ್ಲಿಕ್ಯೂ ಸರ್ವಿಂಗು ಮತ್ತು ಹೈ ಆಬ್ಲಿಕ್ಯೂ ಸರ್ವಿಂಗ್ ಬರುತ್ತೆ. ಅವೆರಡು ಏನು ಡಿಫ್ರೆನ್ಸ್ ಇದೆ, ಪ್ರತಿಯೊಂದಕ್ಕೆ ಏನು ಡಿಫ್ರೆನ್ಸ್ ಇದೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಟೈಪ್ಸ್ ಆಫ್ ಸರ್ವಿಂಗ್ ಇನ್ನೂ ಸಾಕಷ್ಟು ಸ್ಲೈಡ್ಸ್ ಇದ್ದಾವೆ. ಇನ್ನೊಂದು ಹಾಫ್ ಅನ್ ಅವರ್ ಅಥವಾ 40 ಮಿನಿಟ್ಸ್ ಆದರೆ ಈ ಒಂದು ಸರ್ವಿಂಗ್ ಇಂಟ್ರೊಡಕ್ಷನ್ ನಾನೇನು ಬೇಸಿಕಲಿ ಸ್ಟಾರ್ಟಿಂಗಲ್ಲಿ ಹೇಳಿದೆ ಎಲ್ಲ ಕಾನ್ಸೆಪ್ಟ್ಸ್ ಕಂಪ್ಲೀಟ್ ಆಗೋಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಎಲ್ಲ ಡೀಟೇಲ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಂದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.